ನಮಸ್ಕಾರ. ಸೊ ಇವತ್ತು ನಮ್ಮ ಓಜಿ ಆದಂತಹ ಕೆ ಎ ಪ್ರಶ್ನೆ ಪತ್ರಿಕೆಯನ್ನು ಡಿಕೋಡ್ ಮಾಡೋಣ. ಆತ್ಮೀಯರೇ, ಕೆ ಎದೊಂದು ಮೈಂಡ್ ಸೆಟ್ ಇದೆ. ಏನಪ್ಪಾ ಅಂತಂದ್ರೆ, ಈಸ್ ಗೋಯಿಂಗ್ ಟು ಆಸ್ಕ್ ರೂರಲ್ ಡೆವಲಪ್ಮೆಂಟ್, ಕೋಆಪರೇಟಿವ್ಸ್, ದೆನ್ ಲ್ಯಾಂಡ್ ರಿಫಾರ್ಮ್ಸ್, ದೆನ್ ಈಸ್ ಗೋಯಿಂಗ್ ಟು ಸ್ಪೀಕ್ ಅಬೌಟ್ ಎನ್ವೈರನ್ಮೆಂಟ್. ಇರ್ರೆಸ್ಪೆಕ್ಟಿವ್ ಆಫ್ ದಿ ಎಕ್ಸಾಮ್, ಯಾವುದೇ ಎಕ್ಸಾಮ್ ಇರಲಿ, ಅವುಗಳ ಕುರಿತು ಪ್ರಶ್ನೆಗಳು ಬಂದೇ ಬರ್ತಾ ಇದ್ದಾವೆ. ಅದು ಗ್ರೂಪ್ ಸಿಗೆ ಮಾತ್ರ ಅಲ್ಲ, ಪಿ ಸಿಗೂ ಬರುತ್ತೆ, ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ಗೂ ಬರುತ್ತೆ, ಟೀಚರ್ಸ್ಗೂ ಬರುತ್ತೆ, ಎಲ್ಲ ಕಡೆ ಬರುತ್ತೆ. ಸೊ ಈ ನಿಟ್ಟಿನಲ್ಲಿ ಈ 54ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವ ಸಮಿತಿಯು ತಾಲೂಕು ಪಂಚಾಯತ್ನ ಸ್ಥಾಯಿ ಸಮಿತಿಯಾಗಿರುವುದಿಲ್ಲ ಅಂತ ಕೇಳಿದ್ದೇನೆ. ನೀವು ಅರ್ಜೆಂಟ್ ಆಗಿ, ಸ್ಥಾಯಿ ಸಮಿತಿ ಅಂದ್ರೆ ಸಾಮಾನ್ಯ ಸ್ಥಾಯಿ ಸಮಿತಿ, ಇದು ಇಷ್ಟೇ ಓದ್ಕೊಂಡ್ರೆ ಆನ್ಸರ್ ಇದಾಗುತ್ತೆ. ಆಗಿರುವುದಿಲ್ಲ ಅಂದ್ರೆ ಆನ್ಸರ್ ಶಿಕ್ಷಣ ಮತ್ತು ಆರೋಗ್ಯ ಸ್ಥಾಯಿ ಸಮಿತಿ ಆಗುತ್ತೆ. ನಿಮ್ಗೆ 1000 ಬಾರಿ ಹೇಳ್ತಾ ಇದ್ದೀನಿ ನಾನು, ಎಕ್ಸಾಮ್ ಆಲ್ ಮಿಸ್ಟೇಕ್ ಅಂತ ಇರ್ತವೆ. ಎಕ್ಸಾಮ್ ಆಲ್ ಮಿಸ್ಟೇಕ್ ಅಂತಂದ್ರೆ ಇವೆ. ಸ್ಥಾಯಿ ಸಮಿತಿ ಅಂತಂದ್ರೆ ಆನ್ಸರ್ ಸಾಮಾನ್ಯ ಸ್ಥಾಯಿ ಸಮಿತಿ. ಯಾಕೆಂದ್ರೆ ತಾಲೂಕು ಪಂಚಾಯತ್ನಿ 1, 2, 3 ಈ 3 ಸಮಿತಿಗಳು ತಾಲೂಕು ಪಂಚಾಯತ್ ಇರುತ್ತೆ. ತಾಲೂಕು ಪಂಚಾಯತ್ ಯಾವ ಸಮಿತಿ ಇದೆ ಅಂತಂದ್ರೆ ಇದಕ್ಕೆ ಆನ್ಸರ್ ಆಗುತ್ತೆ. ಯಾಗಿರುವುದಿಲ್ಲ ಅಂದ್ರೆ ಶಿಕ್ಷಣ ಮತ್ತು ಆರೋಗ್ಯ ಸ್ಥಾಯಿ ಸಮಿತಿ ಆಗಿರುತ್ತೆ. ಓಕೆ, ಸೊ ಬಿ ಕೇರ್ಫುಲ್. ಓಕೆ, ಸೊ ನೋಡಿ, ಇದನ್ನ ನಾನು ಕೆ ಎ ಸ್ಪೆಷಲ್ ಸಿಲೆಬಸ್ ಅಂತೇಳಿ ಎಲ್ಲ ಎಕ್ಸಾಮ್ಸ್ ಹೆಲ್ಪ್ ಆಗ್ತಕ್ಕಂಥದ್ದು, ಕೇವಲ 150 ಪೇಜಸ್ ಅಲ್ಲಿ. ಸೊ ಕೆ ಎ ಇದು ಸ್ಪೆಷಲ್ ಬುಕ್ಸ್, ಸ್ಪೆಷಲ್ ಸಿಲೆಬಸ್ ಇದೆಯಲ್ಲ, ಅದಕ್ಕೋಸ್ಕರ ತಂದಿದ್ದೀನಿ. ಇಟ್ ಈಸ್ ಎ ಪ್ಯೂರ್ಲಿ PYQ ಬೇಸ್ಡ್. ಇಟ್ ಈಸ್ ನಾಟ್ ನಾವು ಅಂದ್ರೆ ನನ್ನ ಸ್ವಂತ ನಾಲೆಡ್ಜ್ ನಾನು ಯಾವತ್ತೂ ಹಾಕಲ್ಲ. ಏನಕ್ಕೆ ಅಂದ್ರೆ, ನೀವು ಎಕ್ಸಾಮ್ಸ್ ಕ್ಲಿಯರ್ ಮಾಡತಕ್ಕಂಥದ್ದು ಕೆ ಎ ಎಕ್ಸಾಮ್ ಹೊರತು ಶಾಂತಮಾರ್ಗ ಇನ್ಸ್ಟಿಟ್ಯೂಷನ್ ಎಕ್ಸಾಮ್ ಅಲ್ಲ. ಓಕೆ, ಸೊ ನೋ ಇನ್ಸ್ಟಿಟ್ಯೂಷನ್ ಇಸ್ ಬಿಗ್ಗರ್ ದನ್ ಕೆ ಎ, ನೋ ಬುಕ್ ಇಸ್ ಬಿಗ್ಗರ್ ದನ್ ಕೆ ಎ, ನೋ ಕ್ವಶನ್ ಪೇಪರ್ ಇಸ್ ಬಿಗ್ಗರ್ ದನ್ ಕೆ ಎ. ಸೊ ಕೆ ಎ ನಮಗೆ ಆದಿಯೂ ಹೌದು, ಅಂತ್ಯವೂ ಹೌದು, ಭವಿಷ್ಯವೂ ಹೌದು. ಓಕೆ, ಸೊ ನೀವೇನ್ ಮಾಡ್ಬೇಕು ಅಂತಂದ್ರೆ, ಈ ನಿಮ್ಮ ಭವಿಷ್ಯವನ್ನ ಡಿಸೈಡ್ ಮಾಡ್ತಕ್ಕಂಥದ್ದು 5 ಮಾರ್ಕ್ಸ್. ನಿಮ್ಮ ಭವಿಷ್ಯವನ್ನ ಡಿಸೈಡ್ ಮಾಡ್ತಕ್ಕಂಥದ್ದು 5 ಮಾರ್ಕ್ಸ್, ಮ್ಯಾಕ್ಸಿಮಮ್ 10 ಮಾರ್ಕ್ಸ್. ಯಾರಾದ್ರೂ 20 ಮಾರ್ಕ್ಸ್ ಅಥವಾ 25 ಮಾರ್ಕ್ಸ್ ಇಂದ ಮಿಸ್ ಆದ್ರೆ ನೀವು ಆರಾಮಾಗಿರ್ರಿ. ಏನಕ್ಕೆ ಅಂದ್ರೆ, ನೀವು ಈ ಜನ್ಮದಲ್ಲಿ ಸೆಲೆಕ್ಷನ್ ಆಗಲ್ಲ. ಓಕೆ, ಕೂಲ್ ಆಗಿರ್ಬೋದು. ಬಟ್ ಈ 5 to 10 ಮಾರ್ಕ್ಸ್ ಅಲ್ಲಿ ಮಿಸ್ ಆಗ್ತಿರ್ತಾರಲ್ಲ, ನೀವು ಸ್ವಲ್ಪ ದುಗುಡ ಆತಂಕದಲ್ಲಿ ಇರ್ತೀರಾ, ನನಗೆ ಗೊತ್ತಿದೆ. ಸೊ ಅಂತಹ 5 ಮಾರ್ಕ್ಸ್ ಅನ್ನ ಎಕ್ಸ್ಟ್ರಾ ಕೊಡೋಕೆ ಬಂದಿರತಕ್ಕಂಥದ್ದು ಈ ಒಂದು ಕೆ ಎ ಸ್ಪೆಷಲ್ ಸಿಲೆಬಸ್ ಸ್ಪೆಷಲ್ ಬುಕ್ ಇದೆ. ಸೊ ಸಾಕಷ್ಟು ಆನ್ಲೈನ್, ಫ್ಲಿಪ್ಕಾರ್ಟ್, ಐರಾ ಅಕಾಡೆಮಿ, ಬೇರೆ ಕಡೆ ಎಲ್ಲ ಇದೆ. ತಾವು ಆಸಕ್ತಿ ಬಳಸ್ಕೋಬಹುದು. ಓಕೆ, ಇಫ್ ಯು ನೀಡ್, ಅಗೇನ್ ವಿ ಆರ್ ನಾಟ್ ಪ್ರೆಸರೈಸಿಂಗ್ ಯು. ಸೊ ಈ ಬುಕ್ ತೆಗೆದುಕೊಂಡ್ರೆ ಎಕ್ಸಾಮ್ಸ್ ಕ್ಲಿಯರ್ ಆಗುತ್ತೆ, ಆ ಬುಕ್ ತೆಗೆದುಕೊಂಡ್ರೆ ಎಕ್ಸಾಮ್ಸ್ ಕ್ಲಿಯರ್ ಆಗುತ್ತೆ, ಶುದ್ಧ ಸುಳ್ಳು. ಓಕೆ, ಬಟ್ ಎಸ್, ದೀಸ್ ಬುಕ್ಸ್ ವಿಲ್ ಹೆಲ್ಪ್ ಯು ಟು ಅಚೀವ್ ಯುವರ್ ಡ್ರೀಮ್ಸ್. ಓಕೆ, ಈಗ ಎಕ್ಸಾಮ್ಸ್ ಕ್ಲಿಯರ್ ಆಗ್ಬೇಕಂದ್ರೆ ಯಾವ್ದಾದ್ರು ಪುಸ್ತಕ ಓದಬೇಕಲ್ವಾ? ಓಕೆ, ನನ್ನ ಈಗ ಪೊಲಿಟಿ HVT ಬುಕ್ ಇದೆ, 450 ಪೇಜಸ್ ಅಲ್ಲಿ ನಾನು ಕಂಪ್ಲೀಟ್ ಆಗಿ PYQs, ಟ್ರಾಪ್ಸ್, KS ಮೀನ್ಸ್, IS ಮೀನ್ಸ್ ಕಂಟೆಂಟ್ ಕೊಟ್ಟಿದ್ದೀನಿ. ಓಕೆ, ಆ ಬುಕ್ ಇಂದ ಮಿಸ್ ಆಗಿ ಬಂದ್ರೆ ಯಾರು ಅಟೆಂಡ್ ಮಾಡಲ್ಲ ಸ್ವಾಮಿ, ನಾನಲ್ಲ, ಯಾರು ಅಟೆಂಡ್ ಮಾಡಕ್ಕಾಗಲ್ಲ. ಓಕೆ, ಸೊ ಈ ನಿಟ್ಟಿನಲ್ಲಿ ಆ ಒಂದು ಬುಕ್ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತೀನಿ. ನೆಕ್ಸ್ಟ್ ಬರುತ್ತೆ. ಸೊ ನಾನು ಕೊಟ್ಟಿದ್ದೀನಿ ಸಾಮಾನ್ಯ ಸ್ಥಾಯಿ ಸಮಿತಿ, ಹಣಕಾಸು ಲೆಕ್ಕ ಪರಿಶೋಧನಾ ಮತ್ತು ಯೋಜನಾ ಸಮಿತಿ, ಸಾಮಾಜಿಕ ನ್ಯಾಯ ಸಮಿತಿ. ಇದು ಸ್ಪೆಷಲ್ ಬುಕ್ ಫಾರ್ ಸ್ಪೆಷಲ್ ಸಿಲೆಬಸ್. ನಾವು ಗ್ರೂಪ್ ಸಿ ಅಂತ ಮೆನ್ಷನ್ ಮಾಡಿದ್ದೀವಿ. ಸೊ ನನಗೆ, ನಾನು ಕ್ವಶನ್ ಪೇಪರ್ ನೋಡಿದಾಗ, ಈಸ್ ನಾಟ್ ಓನ್ಲಿ ಆಸ್ಕಿಂಗ್ ಗ್ರೂಪ್ ಸಿ, ಈಸ್ ಗೋಯಿಂಗ್ ಟು ಆಸ್ಕ್ ಫಾರ್ ಎವರಿ ಎಕ್ಸಾಮ್. ಸೊ ಕೆ ಎದವರು ರೂಲ್ಸ್ ಹೇಳ್ಬಿಟ್ಟಿದ್ದಾರೆ ಅವ್ರಿಗೆ. ಯಾರು ಕ್ವಶನ್ ಪೇಪರ್ ಸೆಟ್ ಮಾಡ್ತಾರಲ್ಲ ಅವ್ರಿಗೆಲ್ಲ ಹೇಳ್ಬಿಟ್ಟಿದ್ದಾರೆ, ನೋಡಿ ಈ ಏರಿಯಾದಿಂದ ಇಷ್ಟು ಕ್ವಶನ್, ಈ ಏರಿಯಾದಿಂದ ಇಷ್ಟು ಕ್ವಶನ್ ಬರ್ಬೇಕಂತೇಳಿ. ನೀವು ಅಬ್ಸರ್ವ್ ಮಾಡಿ, ಪೊಲಿಟಿ ಕ್ವಶನ್ ಸ್ಟಾರ್ಟ್ ಆದ್ರೆ ಕಂಪ್ಲೀಟ್ ಆಗಿ ಪೊಲಿಟಿ ಕ್ವಶನ್ಸ್ ಬರ್ತಿರ್ತವೆ, ಸೈನ್ಸ್ ಕ್ವಶನ್ ಸ್ಟಾರ್ಟ್ ಆದ್ರೆ ಕಂಪ್ಲೀಟ್ ಆಗಿ ಸೈನ್ಸ್ ಕ್ವಶನ್ಸ್ ಬರ್ತಿರ್ತವೆ. ಸೊ ಈ ನಿಟ್ಟಿನಲ್ಲಿ ನಾನೇನ್ ಹೇಳ್ತೀನಿ ಅಂತಂದ್ರೆ, ಸೊ ಇಂತಹ ಪುಸ್ತಕಗಳು ಓಕೆ ನಿಮ್ಗೆ ಏನ್ ಮಾಡುತ್ತೆ, 5 ಮಾರ್ಕ್ಸ್ ಎಡ್ಜ್ ಕೊಡುತ್ತೆ. ಓಕೆ, ನಾನು ಇದರಿಂದ 15 ಮಾರ್ಕ್ಸ್ ಬರುತ್ತೆ, 20 ಮಾರ್ಕ್ಸ್ ಬರುತ್ತೆ ಅಂತ ಹೇಳ್ತಾ ಇಲ್ಲ. 150 ಪೇಜಸ್ ಅಲ್ಲಿ ನೀವು 15 ಮಾರ್ಕ್ಸ್ ಹೇಗೆ ಎಕ್ಸ್ಪೆಕ್ಟ್ ಮಾಡ್ತೀರಾ? ಹೌ ಇಟ್ಸ್ ಪಾಸಿಬಲ್? ಸೊ ನೋ. ಓಕೆ, ಸೊ ತದನಂತರದಲ್ಲಿ, ಸೊ ಇಲ್ಲೆಲ್ಲ ಕೊಟ್ಟಿದ್ದೀವಿ ನಾವು. ಓಕೆ, ನಂತರದಲ್ಲಿ ಪೋಸ್ಟ್ ಕಾರ್ಬ್ ಅಂತ ಏನಪ್ಪಾ? ಓಕೆ, ಸೊ ಪ್ಲಾನಿಂಗ್ ಅಂತ ಇದೆ ಇಲ್ಲಿ. ಈ ಪೋಸ್ಟ್ ಕಾರ್ಬ್ ಕುರಿತು ನಮ್ಮ ಪುಸ್ತಕದಲ್ಲಿ 118ನೇ ಪೇಜ್ ಅಲ್ಲಿ ಕೊಟ್ಟಿದ್ದೀವಿ. ಪೋಸ್ಟ್ ಕಾರ್ಬ್ನ ಪೂರ್ಣ ರೂಪ: ಪ್ಲಾನಿಂಗ್, ಆರ್ಗನೈಸೇಷನ್, ಸ್ಟಾಫಿಂಗ್, ಡೈರೆಕ್ಷನ್, ಕೋಆರ್ಡಿನೇಷನ್, ರಿಪೋರ್ಟಿಂಗ್ ಅಂಡ್ ಬಡ್ಜೆಟಿಂಗ್. ಓಕೆ, ಸೊ ಇದು ಪೋಸ್ಟ್ ಕಾರ್ಬ್ನ ಉತ್ತರ. ಓಕೆ.
ಈಗ ಬಹಳಷ್ಟು ಜನ ಕೇಳ್ಬೋದು, ಸರ್ ಈ ಇನ್ಫಾರ್ಮೇಶನ್ ನಿಮ್ಮ ಪುಸ್ತಕದಲ್ಲಿ ಹಿಂದೆ ಮಾತ್ರ ಇದೆಯಾ, ಎಲ್ಲರ ಪುಸ್ತಕದಲ್ಲಿ ಇಲ್ವಾ, ಗೌರ್ಮೆಂಟ್ ಪುಸ್ತಕದಲ್ಲಿ ಇಲ್ವಾ ಅಂತ ಕೇಳ್ಬೋದು. ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಸಿ, ನಾವು ಪುಸ್ತಕದ ತರಿಸು ಹೊಸ ಇನ್ಫಾರ್ಮೇಶನ್ ಸೃಷ್ಟಿ ಮಾಡಲ್ಲ ರೀ, ಅರ್ಥ ಮಾಡ್ಕೊಳ್ಳಿ. ಬಟ್ government books are there, no doubt in that. We have a great respect and regard towards government books, but will they give approach? ಓಕೆ, ಈಗ ನಾನು ಪುಸ್ತಕ ಬರೆದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಹೆಂಗ್ ಸೂಟ್ ಆಗುತ್ತೆ ಹಂಗೇ ಬರಿತೀನಿ. ಬಟ್ ಡೂ ಯು ಥಿಂಕ್ ಗೌರ್ಮೆಂಟ್ ಎಕ್ಸಾಮ್ಸ್ ಆಥರ್ಸ್, ಗೌರ್ಮೆಂಟ್ ಎಕ್ಸಾಮ್ಸ್ ಬುಕ್ಸ್ ಬರೀ ಕಾಂಪಿಟೇಟಿವ್ಗೆ ತರ ಬರ್ದಿರ್ತಾರ? ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಇನ್ಫಾರ್ಮೇಶನ್ ಇದೆ. ಬಟ್ ನನ್ನ ಉದ್ದೇಶ ಏನಂತಂದ್ರೆ, ಪೋಸ್ಟ್ ಕಾರ್ಬನ್ ನಾನು ಇಷ್ಟೇ ಕ್ಲೋಸ್ ಮಾಡ್ಬಿಟ್ಟಿದ್ದೀನಿ, ಅರ್ಧ ಪೇಜಲ್ಲಿ ಕ್ಲೋಸ್ ಮಾಡ್ಬಿಟ್ಟಿದ್ದೀನಿ. ಪೇಜ್ ನಂಬರ್ 118 ಇದೆ. ಸರ್ ನಾನು ಉದ್ದೇಶ ಏನು ಗೊತ್ತಾ, ಮ್ಯಾಕ್ಸಿಮಮ್ ಇನ್ಫಾರ್ಮೇಶನ್, ಅನ್ವಾಂಟೆಡ್ ಇನ್ಫಾರ್ಮೇಶನ್ ಫಿಲ್ಟರ್ ಮಾಡಿ ಕೊನೆಗೂ ಇದನ್ನು ತಂದೆ. ನೋಡಿ, ಪೋಸ್ಟ್ ಕಾರ್ಬ್ ಎಂಬ ಪದವನ್ನು ಲೂಥರ್ ಗಲಿಕ್ ಮತ್ತು ಲಿಂಡಾಲ್ ಉರ್ವಿಕ್ ಅವರು ತಮ್ಮ 1937 ಲೇಖನ ನೋಟ್ಸ್ ಆನ್ ದಿ ಥಿಯರಿ ಆಫ್ ಆರ್ಗನೈಸೇಷನ್ ನಲ್ಲಿ ಪರಿಚಯಿಸಿದರು. ಓಕೆ ಸರ್, ನಾನು ಇದನ್ನ ಯಾಕೆ ಹಾಕ್ದೆ ಪೋಸ್ಟ್ ಕಾರ್ಬನ್ ನನ್ನ ಪುಸ್ತಕದಲ್ಲಿ, ಅಂದ್ರೆ ನನ್ನ ಈ ಪುಸ್ತಕದಲ್ಲಿ ಯಾಕೆ ಆಗಿದೆ ಅಂತ ಕೇಳಿದ್ರೆ, ಇದು ಪಬ್ಯಾಡ್ ಅಲ್ಲಿ HYT. ಹೇಗೆ ಸರ್, ಹೆಂಗ್ ಗೊತ್ತಾಯ್ತು ನಿಮ್ಗೆ? ನಾನು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ತದನಂತರದಲ್ಲಿ UPSC ಕ್ವಶನ್ಸು, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆಪ್ಷನಲ್ ಪೇಪರ್ಸ್ ಅಲ್ಲಿ ನೋಡಿದೀನಿ. ಪೋಸ್ಟ್ ಕಾರ್ಬ್ ಕಂಪಲ್ಸರಿ ಕ್ವಶನ್ ಬಂದಿದೆ. KS ಅಲ್ಲಿ ಆ ಒಂದು ಮೇನ್ಸ್ ಅಲ್ಲಿ, KS ಮೇನ್ಸ್ ಅಲ್ಲಿ ನಮಗೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳಿ ಒಂದು ಸಿಲೆಬಸ್ ಇದೆ, ಅದ್ರಲ್ಲಿ 100% ಇದು ಬರುತ್ತೆ. ಯು ಗಾಟ್ ಇಟ್. ನಾನು ಬೇಕಾದ್ರೆ ಬರ್ಕೊಡ್ತೀನಿ ನಿಮ್ಗೆ. KS ಮೇನ್ಸ್ ಅಲ್ಲಿ 20 ಕ್ವಶನ್ಸ್ ಅಲ್ಲಿ 15 ಕ್ವಶನ್ಸ್ ನಾನು ಹೇಳ್ತೀನಿ ಮೊದಲೇ ಬರುತ್ತೆ ಅಂತ ಹೇಳ್ತೀನಿ. ಸರ್ ಪ್ರತಿ ಬಾರಿ ನಾನು ಹೇಳ್ತೀನಿ ಕ್ವಶನ್ ಪೇಪರ್ ಔಟ್ ಆಗಿದೆ ಅಂತಂದ್ರೆ, ಇಟ್ ಇಸ್ ನಾಟ್ ದಟ್, ಇಟ್ ಇಸ್ ನಾಟ್ ಲೀಕ್ಡ್ ಅಲ್ಲ. ಸೊ ಇಂತಹ ಇನ್ಫಾರ್ಮೇಶನ್ ನಮ್ಮ ತಾತ ಮುತ್ತಾತನ ಕಾಲದಿಂದ ಕೇಳ್ತಾ ಇದ್ದಾರೆ ಸರ್. ನೋಡಿ, 1937 ನಮ್ಮ ಮುತ್ತಾತ ಇದ್ದಾವಾಗ, ನಮ್ಮ ಮುತ್ತಾತ ಹುಟ್ಟಿರ್ಬೋದು ಅಥವಾ ನಮ್ಮ ತಾತ ಹುಟ್ಟಿರ್ಬೋದು. ಓಕೆ, ಸೊ ಅಲ್ಲಿಂದ ಇಲ್ಲಿವರೆಗೂ ಈ ಪೋಸ್ಟ್ ಕಾರ್ಬನ್ ಕೇಳ್ತಾ ಇದ್ದಾರೆ. ಮುಂದೆ ಕೇಳ್ತಾರೆ, 100% ಕೇಳ್ತಾರೆ, ನೋ ಡೌಟ್ ಇನ್ ದ್ಯಾಟ್. ಓಕೆ, ಸೊ ಇದು ಪೋಸ್ಟ್ ಕಾರ್ಬನ್ ಅರ್ಥ. ಸೊ ನೋಡಿ, ಬಹಳಷ್ಟು ಬಾರಿ ಅನ್ಸುತ್ತೆ ನಿಮ್ಗೆ, KS ಬೇರೆ, IAS ಬೇರೆ, PSI ಬೇರೆ, PC ಬೇರೆ ಅಂತ ಅನ್ಸುತ್ತೆ. ನೋ, ಚಾನ್ಸೇ ಇಲ್ಲ. ಈ ಪೋಸ್ಟ್ ಕಾರ್ಬನ್ ಅನಾಲಿಟಿಕಲ್ ಆಗಿ ಕೇಳಿದ್ರೆ ಅದು IAS ಎಕ್ಸಾಮ್, KS ಎಕ್ಸಾಮ್, ದಾಟ್ಸ್ ಆಲ್. ಬಟ್ ಪೋಸ್ಟ್ ಕಾರ್ಬ್ ಇಸ್ ಎ ಥೀಮ್, ಹೈ ಈಲ್ಡಿಂಗ್ ಟಾಪಿಕ್. ಈಗ ನಿಮ್ಗೆಲ್ಲ ಗೊತ್ತಿರುತ್ತೆ, ಮಾರ್ಕೆಟ್ ಅಲ್ಲಿ ಬಹಳಷ್ಟು ಜನ ಹೈ ಈಲ್ಡಿಂಗ್ ಟಾಪಿಕ್ಸ್ ಮಾಡ್ತಾ ಇದ್ದಾರೆ. ರಿಯಲಿ ಐ ವಾಂಟ್ ಟು ಸಲ್ಯೂಟ್ ಆಲ್ ದೋಸ್ ಗೈಸ್ ಹೂ ಆರ್ ಡೂಯಿಂಗ್ HYTs, ಬಿಕಾಸ್ ವಿ ವಾಂಟ್ ಟು ಟೆಲ್ ವಾಟ್ ಈಸ್ ಇಂಪಾರ್ಟೆಂಟ್ ಫಾರ್ ದಿ ಎಕ್ಸಾಮ್. ವಿ ಶುಡ್ ನಾಟ್ ಟೀಚ್ ಅಕಾಡೆಮಿಕಲಿ. ಸೊ ಈಗ ನಾನು ಪೋಸ್ಟ್ ಕಾರ್ಬ್ನ ನೀವು MA ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅವ್ರಿಗೆ ಕೊಟ್ರೆ ಅವ್ರು ಹೇಳಲ್ಲ, ಅವ್ರು ಥಿಯರಿ ಮಾಡ್ಕೊಂತ ಹೋಗ್ತಾರೆ. ನನಗೆ ಅದು ಬೇಕಿಲ್ಲ, ಐ ಡೋಂಟ್ ವಾಂಟ್ ದೀಸ್ ಥಿಂಗ್ಸ್. ಓಕೆ, ಈಗ ನನ್ನ HYT ಬುಕ್ ಇದೆಯಲ್ಲ, MA ಪೊಲಿಟಿಕ್ಸ್ ಅವ್ರಿಗೆ ಯೂಸ್ ಆಗಲ್ಲ. ಅದು ಏನಕ್ಕೆ ಅಂದ್ರೆ ಟ್ರಾಪ್ಸ್ ಗಿಪ್ಸ್ ಅವೆಲ್ಲ ಅವ್ರಿಗೆ ಗೊತ್ತಾಗಲ್ಲ. ಓಕೆ, ನನಗೆ ಬೇಕಿರೋದು ಏನಪ್ಪಾ ಅಂದ್ರೆ ಎಕ್ಸಾಮ್ಸ್ ಕ್ಲಿಯರ್ ಮಾಡ್ಬೇಕಷ್ಟೇ. ಅದು ಬಿಟ್ರೆ ಬೇರೆ ಯಾವ ಉದ್ದೇಶನೂ ಇಲ್ಲ. ಎಡಪ್ಪ ಅಂತನೂ ಅಲ್ಲ, ಬಲಪ್ಪ ಅಂತನೂ ಅಲ್ಲ. ನಮ್ದು KA ಪಂಥ, UPSC ಪಂಥ, KPSC ಪಂಥ ಅಷ್ಟೇ. ಓಕೆ, ಸೊ ಇದಾಯ್ತು ಈ ಪುಸ್ತಕ. ಓಕೆ ನೋಡಿ, ನೆಕ್ಸ್ಟ್ ಅಡ್ಮಿನಿಸ್ಟ್ರೇಟಿವ್ ಮ್ಯಾನ್, ಆಡಳಿತಾತ್ಮಕ ಮನುಷ್ಯ, ಹರ್ಬರ್ಟ್ ಸೈಮನ್. ಸೊ ಈ ತರ ಒನ್ ಲೈನರ್ ಅಲ್ಲಿ ಕೊಟ್ಕೊಂತ ಹೋಗ್ತಾರೆ. ಓಕೆ, ಇದು ಬಿಟ್ರೆ ನೋಡಿ, ನೆಕ್ಸ್ಟ್ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವ, ಪಬ್ಲಿಕ್ ಪ್ರೈವೇಟ್ ಪಾರ್ಟಿಸಿಪೇಷನ್. ಇದು UPSC ಮೇನ್ಸ್ ಅಂಡ್ KPSC ಮೇನ್ಸ್ಗೆ ಬರುತ್ತೆ. ಬ್ರೌನ್ ಫೀಲ್ಡ್ ಇನ್ವೆಸ್ಟ್ಮೆಂಟ್, ಗ್ರೀನ್ ಫೀಲ್ಡ್ ಇನ್ವೆಸ್ಟ್ಮೆಂಟ್ ಅಂತಕ್ಕಂಥದ್ದು ಸಹ ಎಕ್ಸಾಮ್ಸ್ಗೆ ಬರುತ್ತೆ. ಓಕೆ, ತದನಂತರದಲ್ಲಿ ಈ ಪೊಲಿಟಿಕ್ ಕ್ವಶನ್ಸ್ ಮಾಡಿದ್ದೀನಿ. ಚುನಾವಣೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಸಮಿತಿಗಳನ್ನು ಪರಿಗಣಿಸಿ: ಇಂದ್ರಜಿತ್ ಗುಪ್ತ ಸಮಿತಿ, ವೋಹ್ರಾ ಸಮಿತಿ, ದಿನೇಶ್ ಗೋಸ್ವಾಮಿ ಸಮಿತಿ, ತಾರ್ಕುಂಡೆ ಸಮಿತಿ. ಸೊ ಕಾಲಾನುಕ್ರಮದಲ್ಲಿ ಕೇಳಿದ್ದಾರೆ. ನೋಡಿ, ನಾನು ಬಹಳಷ್ಟು ಹೇಳ್ತೀನಿ, ನೀವು ಸರ್ KAದವರು ತುಂಬಾ ಡೆಪ್ತ್ ಹೋಗ್ತಾರೆ, ಚೇಂಜ್ ಆಗ್ತಾರೆ, ನೀವು ಅಪ್ರೋಚ್ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಐ ಡೋಂಟ್ ವಾಂಟ್ ಚೇಂಜ್ ಮೈ ಅಪ್ರೋಚ್ ಅಂಡ್ ಯು ಶುಡ್ ಆಲ್ಸೋ ನಾಟ್ ಚೇಂಜ್ ಯುವರ್ ಅಪ್ರೋಚ್, ಬಟ್ ಯೆಸ್, ಗೋ ಇನ್ ಡೆಪ್ತ್. HYTs are same, high yielding themes are same, but the question is going to be very depth. ಸರ್, ನಾನು ನನ್ನ ಪುಸ್ತಕದಲ್ಲಿ HYT ಪುಸ್ತಕದಲ್ಲಿ ಈ ಸಮಿತಿಗಳ ಬಗ್ಗೆ ಸ್ಪಷ್ಟವಾಗಿ ಮೆನ್ಷನ್ ಮಾಡಿದ್ದೀನಿ. ಈ ಸಮಿತಿಗಳ ಬಗ್ಗೆ ಇದರಲ್ಲಿ ಸ್ಪಷ್ಟವಾಗಿ ಮೆನ್ಷನ್ ಮಾಡಿದ್ದೀನಿ. ಓಕೆ, ಸಮಿತಿಗಳನ್ನ. ಸರ್, there are 100 committees. Why I am mentioning these committees only? Because
20 ವರ್ಷದ ಪ್ರಶ್ನೆ ಪತ್ರಿಕೆ ನಾನು ನೋಡಿದಾಗ ಈ ಒಬ್ಬ ದಿನೇಶ್ ಗೋಸ್ವಾಮಿ, ಇಂದ್ರಜಿತ್ ಗುಪ್ತಾ ಸಮಿತಿ, ತಾರ್ಕುಂಡೆ ಸಮಿತಿ, ಓಹ್ರಾ ಸಮಿತಿ ಪದೇ ಪದೇ ರಿಪೀಟ್ ಆಗಿದೆ. ಸರ್ ಇದರಲ್ಲಿ ನೀವು HYTC ಇದ್ರಾಗೆ ಯಾರು ಹೈಯೆಸ್ಟ್ ಅಂತ ಕೇಳಿದ್ರೆ ನಾನು ಹೋಗ್ತೀನಿ ಇಂದ್ರಜಿತ್ ಗುಪ್ತಾ, ದಿನೇಶ್ ಗೋಸ್ವಾಮಿ ಇವರು ಪ್ಯೂರ್ HYTC. ಇವ್ರನ್ನ ನೀವು KS ಮೇನ್ಸ್ ಮತ್ತು IAS ಮೇನ್ಸ್ ಪರೀಕ್ಷೆಗೆ ಬಳಸಿಕೊಂಡ್ರೆ ಹೆಲ್ಪ್ ಆಗುತ್ತೆ. ಹೇಗೆ ಬಳಸ್ಕೋಬೇಕು ಸರ್ ಅವ್ರನ್ನ ಅಂತ ಹೇಳಿದ್ರೆ ಮುಂದೆ ಬನ್ನಿ ಹೇಳ್ತೀನಿ. ಸೊ ತಾರ್ಕುಂಡೆ ಸಮಿತಿ 1974, ದಿನೇಶ್ ಗೋಸ್ವಾಮಿ 1990, ಓಹರಾ 93, ಇಂದ್ರಜಿತ್ ಗುಪ್ತಾ 98. ನೋಡಿ, ದಿನೇಶ್ ಗೋಸ್ವಾಮಿ ಸಮಿತಿ ಇದು ಚುನಾವಣಾ ವೆಚ್ಚಕ್ಕೆ ಸರ್ಕಾರಿ ಧನ ಸಹಾಯ ಮತ್ತು EVM ಬಳಕೆ ಬಗ್ಗೆ ಪ್ರಮುಖ ಶಿಫಾರಸು ನೀಡಿತು. ಈಗ ನಮ್ಮ ಕರ್ನಾಟಕ ಸರ್ಕಾರದವರು ಏನ್ ಮಾಡಿದ್ದಾರೆ, ಗ್ರಾಮ ಪಂಚಾಯತಿ ಎಲೆಕ್ಷನ್ ನಲ್ಲಿ ಬ್ಯಾಲೆಟ್ ಬ್ಯಾಲೆಟ್ ಪೇಪರ್ಗೆ ರಿಪೀಟ್ ಹಿಂದಕ್ಕೆ ಹೋಗ್ತಿದ್ದಾರೆ. ಹೌ ಫೂಲಿಶ್ ದಟ್ ಈಸ್. ಓಕೆ, ಏನಕ್ಕೆ ಅಂತಂದ್ರೆ ಸರ್, ದಿನೇಶ್ ಗೋಸ್ವಾಮಿ ಸಮಿತಿ 1990ರಲ್ಲಿ ಹೇಳಿದರೆ EVM ಬಳಸಿ ಅಂತ ಹೇಳಿ. ಯಾವುದೋ ಒಂದು ರಾಜಕೀಯ ನರೇಷನ್ಗೋಸ್ಕರ ನೀವು ಬ್ಯಾಲೆಟ್ ಪೇಪರ್ ಕಡೆ ಹೋಗ್ತಕ್ಕಂಥದ್ದು. ಇದು ಯಾವ ಕೀಪ್ಯಾಡ್ ಸೆಟ್ಗೆ ಹೋದಂಗ, ನೀವು ಆಂಡ್ರಾಯ್ಡ್ ಇಂದ ಕೀಪ್ಯಾಡ್ ಸೆಟ್ಗೆ ಹೋದಂಗ. ಈಸ್ ಇಟ್ ಎ ಗ್ವಾರ್? ಸೊ ಎಲೆಕ್ಷನ್ ಕಮಿಷನ್ ಆಸ್ಕ್ಡ್ ಪಬ್ಲಿಕ್ಲಿ, ಓಕೆ, ಪಬ್ಲಿಕ್ ಆಗಿ ಇನ್ವೈಟ್ ಮಾಡಿದೆ, ನೀವು EVM ಹ್ಯಾಕ್ ಆಗುತ್ತಾ ಅಂತ ಬಂದು ಪ್ರೂವ್ ಮಾಡಿ ಅಂತೇಳಿ. ಓಕೆ, ಸೊ ಅದೇನೇ ಇರಲಿ ರಾಜಕೀಯ ಸಿದ್ಧಾಂತ. ದಿನೇಶ್ ಗೋಸ್ವಾಮಿ ಸಮಿತಿ ಹೇಳಿದೆ EVM ಬೇಕಂತೇಳಿ. ಇಫ್ ಯು ಮೆನ್ಷನ್ ದಿನೇಶ್ ಗೋಸ್ವಾಮಿ ಕಮಿಟಿ explicitly recommended use EVMs, then your answer, your essay is going to get a good marks. So this is called value addition. ನೆಕ್ಸ್ಟ್, ಇಂದ್ರಜಿತ್ ಗುಪ್ತಾ ಸಮಿತಿ ಇದು ಸಂಪೂರ್ಣವಾಗಿ ಚುನಾವಣೆಗೆ ಸರ್ಕಾರದ ವತಿಯಿಂದ ಧನ ಸಹಾಯ ನೀಡುವ ವಿಷಯಕ್ಕೆ ಸಂಬಂಧಿಸಿದೆ. ಅಂದರೆ ಇದು ಸ್ಟೇಟ್ ಫಂಡಿಂಗ್. ಓಕೆ, ಸ್ಟೇಟ್ ಫಂಡಿಂಗ್. ಏನಿದು ಸ್ಟೇಟ್ ಫಂಡಿಂಗ್ ಅಂತಂದ್ರೆ, ಈಗ ಒಬ್ಬ ಪಕ್ಷೇತರ ಅಭ್ಯರ್ಥಿ, ಈಗ KRS ಪಕ್ಷದವರು ಇದ್ದಾರೆ ಅನ್ಕೊಳ್ಳಿ, ಅವ್ರಿಗೆ ಧನ ಸಹಾಯ ಇಲ್ಲ. ಸೊ ಅದೇ ನಾವು BJP ಕ್ಯಾಂಡಿಡೇಟು, ಕಾಂಗ್ರೆಸ್ ಕ್ಯಾಂಡಿಡೇಟ್ ಹೋದ್ರೆ ಅವ್ರಿಗೆ ಸಿಕ್ಕಾಪಟ್ಟೆ ಧನ ಸಹಾಯ ಇರುತ್ತೆ. ಸೊ ಇಲ್ಲಿ ಏನಾಗುತ್ತೆ, ಡಿಫ್ರೆನ್ಸ್ ಆಗ್ಬಿಡುತ್ತೆ. ಸೊ ಈ ನಿಟ್ಟಿನಲ್ಲಿ ಯಾವುದೇ ಸಹ ಕಾರ್ಪೊರೇಟ್ ಫಂಡಿಂಗ್ ಅವಕಾಶ ಇಲ್ಲ. ಈಗ ಅದಾನಿ ಅಂಬಾನಿ ಅವ್ರಿಗೆ ಫಂಡಿಂಗ್ ಮಾಡ್ತಾರೆ, ಆಮೇಲೆ ತಮ್ಗೆ ಬೇಕಾದ ಪ್ರಾಜೆಕ್ಟ್ ತಗೊಳ್ತಾರೆ. ಸರ್ ನೋ. ಸೊ ಇದು ಕಾರ್ಪೊರೇಟ್ ಪೊಲಿಟಿಕಲ್ ಎಕ್ಸೆಸ್ ಉಂಟಾಗುತ್ತೆ. ಆದ್ದರಿಂದ ಯಾರಿಗೂ ಸಹ ಅದಾನಿ, ಅಂಬಾನಿ, ಟಾಟಾ, ಬಿರ್ಲಾ ಸಹಾಯ ಬೇಡ. ಸರ್ಕಾರ ದುಡ್ಡು ಕೊಡುತ್ತೆ, ಆ ಸರ್ಕಾರ ದುಡ್ಡಲ್ಲಿ ಎಲೆಕ್ಷನ್ ಮಾಡಲಿ, ನಂತರದಲ್ಲಿ ಸರ್ಕಾರದ ಲಾಯಕರಾಗಿ ಜನರಿಗೆ ಅವರು ಹೆಲ್ಪ್ ಮಾಡಲಿ ಹೊರತು ಕಾರ್ಪೊರೇಟ್ ಕ್ಯಾಪಿಟಲ್ಸ್ ಹೆಲ್ಪ್ ಮಾಡೋದು ಬೇಡ ಅಂತಕ್ಕಂಥದ್ದು ಇದು ಸ್ಟೇಟ್ ಫಂಡಿಂಗ್ ಅಂತಾರೆ. ಇದು ಆಗುತ್ತೋ ಬಿಡುತ್ತೋ, ಮೆರಿಟ್ಸು ಡಿಮೆರಿಟ್ಸು, ದಟ್ ಈಸ್ ಸೆಕೆಂಡ್ರಿ. ಬಟ್ ನನಗೆ ಏನ್ ಬೇಕು, ಇಂದ್ರಜಿತ್ ಗುಪ್ತಾ ಸಮಿತಿ ಹೇಳಿದೆ ಇದು ಚುನಾವಣಾ ಸುಧಾರಣೆಗೆ ಸಂಬಂಧಪಟ್ಟ ಹಾಗೆ ಒಂದು ಲೈನ್ ಅನ್ನು ಹಾಕಬೇಕು, 1 ಮಾರ್ಕ್ಸ್ ಎಕ್ಸ್ಟ್ರಾ ತಗೋಬೇಕು. ಸೊ ನಮ್ಮ ಉದ್ದೇಶ ಬೆಳಗ್ಗಿನಿಂದ ಸಾಯಂಕಾಲದವರೆಗೂ 1 ಮಾರ್ಕ್ಸ್ ಅನ್ನು ಎಕ್ಸ್ಟ್ರಾ ತೆಗೆದುಕೊಳ್ಬೇಕು. ಹೇಗೆ? ಒಂದೊಂದು ಮಾರ್ಕ್ಸ್ ಎಕ್ಸ್ಟ್ರಾ ತೆಗೆದುಕೊಳ್ಬೇಕು. ಅಷ್ಟು ಬಿಟ್ರೆ ಬೇರೆ ಏನು ಇಲ್ಲ. ನಿಮ್ಮ ಎಲ್ಲ ರಾಜಕೀಯ ಸಿದ್ಧಾಂತಗಳನ್ನ, ನಿಮ್ಮ ಎಲ್ಲ ವೈಯಕ್ತಿಕ ಮನೋಭಾವಗಳನ್ನ ಈ ಕ್ಷಣದಲ್ಲಿ ಅವುಗಳನ್ನ ಸಮಾಧಾನ ಪಡಿಸಿ, ನಿಮ್ಮ ಉದ್ದೇಶ ಬರೀ ಎಕ್ಸಾಮ್ಸ್ ಅಷ್ಟೇ. ಸೊ ಈ ನಿಟ್ಟಿನಲ್ಲಿ 15ನೇ ತಾರೀಕು ನಮ್ದು ಏನಾಗುತ್ತೆ, ಕ್ಲಾಸ್ ಸ್ಟಾರ್ಟ್ ಆಗ್ತಿದೆ. 15ನೇ ತಾರೀಕಿಂದ ಆಫ್ಲೈನ್ ಕ್ಲಾಸಸ್, ಮತ್ತೆ 15ನೇ ತಾರೀಕಿಂದ 12th HYT ಬ್ಯಾಚ್ ಆರಂಭ ಆಗ್ತಿದೆ. ಸೊ ನಾವು ಇಲ್ಲಿ ಕತೆ, ಕವನ, ಕಾದಂಬರಿಗಳಿಗೆ ಅವಕಾಶ ಇಲ್ಲ. ಏನೇ ಇದ್ರು ಎಕ್ಸಾಮ್ಸ್ ಹೆಂಗ್ ಬರುತ್ತೆ ಹಂಗೆ ಓದಬೇಕು, ಹೋಗ್ತಾ ಇರಬೇಕು, ಎಕ್ಸಾಮ್ಸ್ ಕ್ಲಿಯರ್ ಆಗ್ಬೇಕು. ಆಮೇಲೆ ನೀವು ಯಾರ್ದಾದ್ರೂ ಕತೆ, ಕವನ, ಕಾದಂಬರಿ ಟ್ರೈನಿಂಗ್ ಸೆಂಟರ್ ಹೋಗ್ತಾರಲ್ಲಪ್ಪ, ಟ್ರೈನಿಂಗ್ ಸೆಂಟರ್ ಅಲ್ಲಿ ಈಗ ಫಾರ್ ಎಕ್ಸಾಂಪಲ್ KS ಆಫೀಸರ್ ಆದ್ರೆ ಮೈಸೂರಿಗೆ ಹೋಗ್ತೀರ, ಮೈಸೂರು ಟ್ರೈನಿಂಗ್ ಸೆಂಟರ್ ಅಲ್ಲಿ ನೀವು ನವೋದಯನೋ, ನವ್ಯನೋ, ಬಂಡಾಯನೋ ಯಾವುದೋ ಕತೆ, ಕವನ, ಕಾದಂಬರ, ಸಿನಿಮಾ ಪುರಾವಣಿಗಳನ್ನ, ಮಸಾಲಾ ನ್ಯೂಸ್ಗಳನ್ನ ಓದ್ಕೊಂಡು ಹೋಗಿ ಅವಾಗ. ಬಟ್ ಈಗ ಅಲ್ಲ ಅದು. ಈಗ ನಮ್ಮ ಮೊದಲ ಮತ್ತು ಆದ್ಯತೆಯ ವಿಷಯ ಜಾಬ್ ತಗೊಳ್ಳೋದು. ಜಾಬ್ ತಗೊಳಕ್ ಏನ್ ಬೇಕು? ಅಪ್ರೋಚ್ ಬೇಕು. ಆ ಅಪ್ರೋಚ್ ಅನ್ನು ಹೇಳ್ತಕ್ಕಂತಹ ಕೆಲಸ ನಮ್ಮ HYT ಬ್ಯಾಚ್ ಅಲ್ಲಿ ನಡೆಯುತ್ತೆ. ಓಕೆ, ನೀವು ಅಬ್ಸರ್ವ್ ಮಾಡಿ, 6ನೇ ವಿಕ್ರಮಾದಿತ್ಯ ಕಲ್ಯಾಣಿ ಚಾಲುಕ್ಯರಲ್ಲಿ ಬಿಲ್ಲಣ ಕಲ್ಯಾಣ ಆಲ್ರೆಡಿ ಹೇಳಿದ್ದೀನಿ ಇನ್ಸ್ಟಾಗ್ರಾಮ್ ಅಲ್ಲಿ, ನನ್ನ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ನೀವು ಫಾಲೋ ಮಾಡಿ, ಅವರೇ ಬರ್ತಾರ್ರಿ. ಬಟ್ ಇನ್ ಡೆಪ್ತ್ ಹೋಗ್ತಾ ಇದ್ದಾನೆ, ಬಟ್ ಥೀಮ್ಸ್ ಚೇಂಜ್ ಆಗ್ತಾ ಇಲ್ಲ. ಪ್ಲೀಸ್ ಕೀಪ್ ಇಟ್ ಇನ್ ಯುವರ್ ಮೈಂಡ್. ಥೀಮ್ಸ್ ಚೇಂಜ್ ಆದ್ರೆ ಯಾವನು ಅಟೆಂಡ್ ಮಾಡಕ್ ಸಾಧ್ಯವಿಲ್ಲ. ಓಕೆ, ಸಾಧುಂಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಬಾದಿಪ್ಪ ಕಲಿಗೆ ಕಲಿಯುಗ ವಿಪರೀತನ್ ಮಾಧವನೀತನ್ ಪೆರನಲ್ಲ. ಓಕೆ,
ಕನ್ನಡಿಗರ ಗುಣಧರ್ಮಗಳನ್ನು ವಿವರಿಸುವ ಈ ಶಾಸನ ಯಾವ ರಾಜವಂಶ ಕಾಲದ್ದು? ಬಾದಾಮಿ ಚಾಲುಕ್ಯರು. ನೀವು ನೃಪಕಾಮ, ಎರೆಯಂಗ ಇವರ ರಾಜಕೀಯ ಸಾಧನೆಗಳನ್ನು ಓದೋದು, 1ನೇ ಪುಲಕೇಶಿಯ ರಾಜಕೀಯ ಸಾಧನೆಗಳನ್ನು ಓದೋದು, ಮಂಗಳೇಶನ ರಾಜಕೀಯ ಸಾಧನೆಗಳನ್ನು ಓದೋದು, ಇವು ನೀವು ಎಕ್ಸಾಮ್ಸ್ ಓದ್ತಾ ಇಲ್ಲ ಅಂತ ಅರ್ಥ. ಸರ್, ಶಾಸನಗಳು ಇಂಪಾರ್ಟೆಂಟ್. ಅಲ್ಮಿಡಿ ಶಾಸನ ಇಂಪಾರ್ಟೆಂಟ್, ಗುಡ್ನಾಪುರ ಶಾಸನ ಇಂಪಾರ್ಟೆಂಟ್, ಕಪ್ಪೆ ಅರಬಟ್ಟನ ಶಾಸನ ಇಂಪಾರ್ಟೆಂಟ್. ಓಕೆ, ಶಾಸನ is a part of art and culture. It is a part of literary work. ಓಕೆ, ಶಾಸನಗಳು ಯಾವ ಭಾಷೆಯಲ್ಲಿದೆ, ಏನನ್ನು ಹೇಳುತ್ತೆ, ಯಾರು ಬರೆದ್ರು, ಯಾರು ಬರೆಸಿದ್ರು, ಇದು ಎಕ್ಸಾಮ್ ಆಂಗಲ್. ಓಕೆನಾ? ಗುಡ್ಡಾಪುರ ಶಾಸನ ಯಾವ ಭಾಷೆಯಲ್ಲಿದೆ, ಏನನ್ನು ಹೇಳುತ್ತೆ, ಕಾಮೆಂಟ್ ಅಲ್ಲಿ ಕಾಮೆಂಟ್ ಮಾಡಿ. ಓಕೆ, ಸೊ ಹೀಗೆ ಒಂದೊಂದು ಶಾಸನಗಳು, ಬಾದಾಮಿ ಶಾಸನ ಅಂತ ಕಂಡು ಬರುತ್ತೆ. ಓಕೆ, ಇವೆಲ್ಲವೂ ಎಕ್ಸಾಮ್ಸ್ಗೆ HYT. ಅಲ್ಮಿಡಿ ಶಾಸನ ಅದು ಒಂದು ಛಲದಿಂದ ಹೋರಾಟ ಮಾಡಿದಂತ ಒಬ್ಬ ಸೈನಿಕನಿಗೆ ದಾನವಾಗಿ ನೀಡಿದಂತಹ ಒಂದು ಅಲ್ಮಿಡಿ ಅಂತಕ್ಕಂಥ ಗ್ರಾಮವನ್ನು ದಾನವಾಗಿ ನೀಡತಕ್ಕಂಥ ದತ್ತಿ ಶಾಸನ. ಓಕೆ, ಸೊ ನೋಡಿ, ಬಾದಾಮಿ ಶಾಸನ, ಕಪ್ಪೆ ಅರಬಟ್ಟ ಶಾಸನ ಕ್ರಿಸ್ತಶಕ 7ನೇ ಶತಮಾನಕ್ಕೆ ಸೇರಿದ್ದ. ಈಗ ನೀವು ಹೇಳಿ, ಕುಬ್ಜಾ ಅಂತಕ್ಕಂತಹ ವ್ಯಕ್ತಿ ಯಾವ ಶಾಸನ? ರವಿಕೀರ್ತಿ ಬರೆದ ಶಾಸನ ಏನನ್ನ ಹೇಳುತ್ತೆ, ಕಾಮೆಂಟ್ ಮಾಡಿ. ಓಕೆ, ಸೊ ದಿಸ್ ಈಸ್ ಕಾಲ್ಡ್ ಇನ್ ಡೆಪ್ತ್. ಕಪ್ಪೆ ಅರಬಟ್ಟನ ಶಾಸನ ಮೊದಲು ಹೆಂಗ್ ಬರ್ತಿತ್ತು? ಕಪ್ಪೆ ಅರಬಟ್ಟನ ಶಾಸನ ಯಾವುದು ಅಷ್ಟೇ. ಈಗ ಅದು ಏನನ್ನ ಹೇಳುತ್ತೆ, ಯಾವ ಭಾಷೆಯಲ್ಲಿದೆ, ಎಲ್ಲಿದೆ, ಎಲ್ಲ ಡಿಟೇಲ್ ಆಗಿ. ಇದು ಕನ್ನಡದ ಪ್ರಪ್ರಥಮ ತ್ರಿಪದಿ ಶಾಸನವಾಗಿದ್ದು ಕನ್ನಡಿಗರ ಉದಾತ್ತ ಗುಣ, ಸಾಹಸ ಹಾಗೂ ವೀರತ್ವವನ್ನು ಮನೋಜ್ಞವಾಗಿ ಬಣ್ಣಿಸಿದೆ. ಅಂದ್ರೆ ಏನಪ್ಪ, ಸಾಧುಂಗೆ ಸಾಧು ಅಂದ್ರೆ ಸಾಧುಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯಂ ಅಂದರೆ ಯಾರು ಮಾಧುರ್ಯ, ಲಾಲಿತ್ಯ ಗುಣ ಇರುತ್ತೆ ಅವ್ರಿಗೆ ಇದು ಏನಾಗುತ್ತೆ, ಮಾಧುರ್ಯ. ಬಾದಿಪ್ಪ ಕಲಿಗೆ ಕಲಿಯುಗ ವಿಪರೀತನ್. ಕಲಿ ಅಂತಂದ್ರೆ ವೀರನಿಗೆ ವೀರ, ಕಲಿ ಅಂದ್ರೆ ಹೋರಾಟ ಮಾಡುವವನಿಗೆ ಹೋರಾಟ ಮಾಡ್ತಕ್ಕಂಥದ್ದು. ಸರ್, ಇಂತಹ ಬರೆದ್ರೆ ಏನಾಗುತ್ತೆ, ನಿಮ್ಮ ಪ್ರಬಂಧ ಎಸ್ಸೆಗಳಲ್ಲಿ ಬರೆದ್ರೆ ಮಾರ್ಕ್ಸ್ ಬರುತ್ತೆ ಸರ್. ಕುರಿತೋದದ ಎಂ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳ್. ಓಕೆ, ಅಂದರೆ ಓದದಿದ್ದರೂ, ಬರೆಯಲು ಬರದಿದ್ದರೂ ಕಾವ್ಯವನ್ನು ರಚನೆ ಮಾಡ್ತಕ್ಕಂಥವ್ರು ಕನ್ನಡಿಗರು. ಇದನ್ನ ನೀವೇನ್ ಮಾಡ್ಬೇಕಿಂತವೆಲ್ಲ ಕಲ್ತ್ಕೋಬೇಕು. ನಾಳೆ KS ಆಫೀಸರ್, PSI, ESI ಆದಾಗ ನಿಮಗೆ ಭಾಷಣ ಮಾಡಕ್ ಬಂದ ಕರ್ನಾಟಕ ರಾಜ್ಯೋತ್ಸವ ಭಾಷಣಕ್ಕೆ ಅತಿಥಿಯಾಗಿ ಕರೆದಾಗ ಇಂಥವು ಹಾಕ್ಬೇಕ್ರಿ. ಸೊ ಕಾವ್ಯ ಅಂತಂದ್ರೆ ಅದು ಸಹೃದಯರ ಮನಸ್ಸನ್ನ ಸೋರೆ ಮಾಡುತ್ತದೆ, ಸಹೃದಯರ ಮನಸ್ಸಿಗೆ ರಸಪಾಕವನ್ನು ಉಂಟು ಮಾಡುತ್ತದೆ. ಸಹೃದಯರ ಮನಸ್ಸಿನಲ್ಲಿ ಏನಾಗುತ್ತೆ, ಒಂದು ಸ್ಫೂರ್ತಿಯಿಂದ ಕಾವ್ಯ ಅದೇನಾಗುತ್ತೆ, ಒಂದು ರೀತಿಯಲ್ಲಿ ರಸಧಾರೆಯನ್ನು ಉಂಟು ಮಾಡುತ್ತೆ. ಓಕೆ, ಸೊ ಇದು ಏನಪ್ಪ ಅಂತಂದ್ರೆ ಇಂತಹ ಕಾವ್ಯಾತ್ಮಕ ಸಾಲುಗಳು ನೀವು ಕಂಠಪಾಠ ಮಾಡಬೇಕು. ನಾನು ಅದಕ್ಕೆ ಹೇಳಿದ್ದೀನಿ, ನಮ್ಮ HYT ಬುಕ್ಕಲ್ಲಿ ಕೆಲವೊಂದು ಕಂಠಪಾಠ ಮಾಡಿ, 1935 ಆಕ್ಟ್ ಕಂಠಪಾಠ ಮಾಡಿ, ಅದು ಮೇನ್ಸಿಗೆ ಬರುತ್ತೆ ಅಂತ ಹೇಳಿದ್ದೀನಿ. ಓಕೆ, ಸೊ ನೆಕ್ಸ್ಟು ನೋಡಿ, ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಓಕೆ, ಯಾವ ರಾಜವಂಶ ಕಾಲ? ಬಾದಾಮಿ ಚಾಲುಕ್ಯರು. ಸೊ ನೀವು ಗಂಗರದು, ತದನಂತರದಲ್ಲಿ ಗಂಗರ ಬಸಿದಿಗಳು, ಬ್ರಹ್ಮದೇಯ ಸ್ತಂಭ, ರಾಷ್ಟ್ರಕೂಟರ ಎಲ್ಲೋರ ರಾಷ್ಟ್ರಕೂಟರಲ್ಲಿ ಕಂಡು ಬರ್ತಕ್ಕಂತಹ ಒಂದು ಟ್ರೈಪ್ಯಾಟ್ರಿಯೇಟ್ ಸ್ಟ್ರಗಲ್, ಅಂದ್ರೆ ಪ್ರತಿಹಾರರು, ಪಾಲರು ಮತ್ತೆ ನಂತರದಲ್ಲಿ ರಾಷ್ಟ್ರಕೂಟರ ನಡುವೆ ಕನೌಜ್ಗಾಗಿ ನಡೀತಕ್ಕಂತಹ ಕದನ, ಇವೆಲ್ಲ ಎಕ್ಸಾಮ್ಸ್ಗೆ ಇಂಪಾರ್ಟೆಂಟು. ಹೊಯ್ಸಳರಲ್ಲಿ 2ನೇ ವೀರಬಲ್ಲಾಳ ಇದೆ HYT. ನಿಮ್ಗೆ ವಿಷ್ಣುವರ್ಧನ ಗೊತ್ತು, ಬಟ್ 2ನೇ ವೀರಬಲ್ಲಾಳ ಗೊತ್ತಿಲ್ಲ ಅಂದ್ರೆ ಎಕ್ಸಾಮ್ಸ್ ಕ್ಲಿಯರ್ ಆಗಲ್ಲ ಅಂತ ಅರ್ಥ. ಯು ಗಾಟ್ ಇಟ್? ರಾಮಾನುಜಾಚಾರ್ಯ ಇಂಪಾರ್ಟೆಂಟ್, ಅಲ್ಲಿನ ಕವಿಗಳು ಇಂಪಾರ್ಟೆಂಟ್ ಹೊಯ್ಸಳರಲ್ಲಿ. ಸೊ ಹೊಯ್ಸಳರ ನಿಮಗೆ ಚನ್ನಕೇಶವ ದೇವಾಲಯ ಗೊತ್ತು, ತದನಂತರದಲ್ಲಿ ನಿಮಗೆ ಯಾವುದು ಹೊಯ್ಸಳೇಶ್ವರ ದೇವಾಲಯ ಗೊತ್ತು, ಆದ್ರೆ ಅಮೃತೇಶ್ವರ ದೇವಾಲಯ ಗೊತ್ತಿಲ್ಲ ಅಂತಂದ್ರೆ ದೆನ್ ದೇರ್ ಇಸ್ ಎ ಪ್ರಾಬ್ಲಮ್ ವಿತ್ ಯು. ಏಕಕೂಟ, ದ್ವಿಕೂಟ, ತ್ರಿಕೂಟ ಗೊತ್ತು, ಆದ್ರೆ ಚತುಷ್ಕೂಟ, ಪಂಚಕೂಟಗಳು ಗೊತ್ತಿಲ್ಲ ಅಂದ್ರೆ ಸಮಸ್ಯೆ ಆಗುತ್ತೆ. ಹೊಯ್ಸಳರ ದೇವಾಲಯದ ವಾಸ್ತುಶಿಲ್ಪದ ಲಕ್ಷಣ 100% ಬರುತ್ತೆ ಸರ್. ಇವತ್ತು ದೇಶದ ಅತ್ಯಂತ ಟಫ್ ಪರೀಕ್ಷೆ IAS, ಅದರಲ್ಲಿ ಇಷ್ಟು ದಿನ ಕೇಳ್ತಾನೆ, ಅದ್ರಲ್ಲಿ ತುಂಬಾ ಜಾಸ್ತಿ ಕೇಳಲ್ಲ. ಕನ್ನಡ ಲಿಟರೇಚರ್ ಅಲ್ಲಿ ಬರ್ಕೊಡ್ತೀನಿ, ಹೊಯ್ಸಳರ ವಾಸ್ತುಶಿಲ್ಪದ ಲಕ್ಷಣಗಳು ಏನು,
ಹೊಯ್ಸಳರು ಮತ್ತು ಬಾದಾಮಿ ಚಾಲುಕ್ಯರ ನಡುವಿನ ವಾಸ್ತುಶಿಲ್ಪದ ಲಕ್ಷಣಗಳ ವ್ಯತ್ಯಾಸವನ್ನು ಬರೀರಿ. ಹೊಯ್ಸಳರು ಮತ್ತು ವಿಜಯನಗರ ವಾಸ್ತುಶಿಲ್ಪದ ಲಕ್ಷಣಗಳ ವ್ಯತ್ಯಾಸವನ್ನು ಬರೀರಿ ಅಂತ ಕೇಳಲ್ಲ. ಸೊ ನೀವು ಅರ್ಥ ಮಾಡ್ಕೋಬೇಕು ಸರ್. ಅಂದ್ರೆ ಎಕ್ಸಾಮ್ಸ್ ಅಂತಂದ್ರೆ ಯಾವುದೋ ರ್ಯಾಂಡಮ್ ಆಗಿ ಕೇಳ್ತಾನೆ ಅಂತಕ್ಕಂಥದ್ದು ಬಹಳ ತಪ್ಪು. ಓಕೆ ಸರ್, ದೇಶದ ಅತ್ಯಂತ ಟಫ್ ಪರೀಕ್ಷಾದಂತಹ IAS ಕನ್ನಡ ಸಾಹಿತ್ಯದಲ್ಲಿ 90% ಕ್ವಶನ್ ರಿಪೀಟ್ ಆಗುತ್ತೆ. ಕನ್ನಡ ಸಾಹಿತ್ಯದಲ್ಲಿ 90% ರಿಪೀಟ್ ಆಗುತ್ತೆ. ನಾಟ್ ಇವನ್ 70%, ನಾಟ್ ಇವನ್ 50%, 90% ಕ್ವಶನ್ಸ್ ರಿಪೀಟ್ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ IAS ಅವರಿಗೆ ಕನ್ನಡ ಸಾಹಿತ್ಯ ಕೋರ್ಸ್ ಅನ್ನು ಆರಂಭ ಮಾಡಿದೀವಿ. ಇಟ್ ಇಸ್ ಪ್ಯೂರ್ಲಿ ಬೇಸ್ಡ್ ಆನ್ POQs. ನಾವು ಪಾಠ ಮಾಡೋದೇ POQ ಬೇಸ್ಡ್ ಮೇಲೆ. ನಾವು ಪಂಪ, ಪೊನ್ನ, ರನ್ನ, ಜನ್ನ ಆಗುವ ಅವಶ್ಯಕತೆ ಇಲ್ಲ. ಪ್ರಾಬ್ಲಮ್ ಏನಾಗಿದೆ ಅಂತಂದ್ರೆ, ಸರಳವಾದ ವಿಚಾರವನ್ನ ನಾವು ತುಂಬಾ ಕಾಂಪ್ಲಿಕೇಟೆಡ್ ಆಗಿ ಬರ್ಕೊಂಡು ನಾವು ಟಫ್ ಮಾಡ್ಕೊಂತೀವಿ. ಓಕೆ, ಸೊ ತದನಂತರದಲ್ಲಿ ಈ ಕೆಳಗಿನವುಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ. ಕಿತ್ತೂರು ರಾಣಿ ಚೆನ್ನಮ್ಮನ ದಂಗೆ, ಧೋಂಡಿ ವಾಗನ ದಂಗೆ, ಹಲಗಲಿ ಬೇಡರ ದಂಗೆ, ಸಂಗೊಳ್ಳಿ ರಾಯಣ್ಣ ದಂಗೆ. ಸೊ ನಮಗೆ ಇಲ್ಲಿ ನೋಡಿ, ಧೋಂಡಿಯ ವಾಗ ಮೊದಲು ಬರ್ತಾನೆ, ಕಿತ್ತೂರು ರಾಣಿ ಚೆನ್ನಮ್ಮ ನಂತರದಲ್ಲಿ ಸಂಗೊಳ್ಳಿ ರಾಯಣ್ಣ ಇವರು 1800, 1824, 1830, 1857. ಈ ವಿಚಾರ ಇದಿದೆ, ಸಿಂಪಲ್ ಆಗಿದೆ. ಇದನ್ನೇನು ನೀವು ನಾನೇಂದ್ರೆ ಇದರಲ್ಲಿ ಏನು HYT, ವಾಟ್ ಈಸ್ HYT? ಓಕೆ ಸರ್, ದಂಗೆಗಳು ಇಂಪಾರ್ಟೆಂಟು. ದಂಗೆಗಳು ಆಲ್ವೇಸ್ HYT. ಓಕೆ, ಸೊ ನಿಮಗೆ ಗೊತ್ತಿರಲಿ. ಓಕೆ, ದೋಂಡಿಯ ವಾಗ್ ಈತ ಮೊದಲು ನಿಜ ಯಾರು ಹೈದರಲ್ಲಿ ಬೆಳೆ ಕೆಲಸ ಮಾಡ್ತಿರ್ತಾನೆ. ಆಮೇಲೆ ಈತ ತುಂಬಾ ಪೊಟೆನ್ಷಿಯಲ್ ಅಂತ ಗೊತ್ತಾಗುತ್ತೆ. ಮತ್ತೆ ಸೆರೆ ಹಿಡಿತವ್ರೆ. ಟಿಪ್ಪು ಮರಣಾನಂತರ ಹೊರಡೆ ಬರ್ತಾನೆ. ದೋಂಡಿ ಆಗತ್ತೆ ಅಂದ್ರೆ ಒಂಥರ ಹುಲಿ ಇದು. ಓಕೆ ಸರ್, ದೋಂಡಿಯ ವಾಕ್ ಕುರಿತು PhD ಮಾಡಿ, ಕಿತ್ತೂರು PhD, ಹಲಗಲಿ PhD, ಸಂಗೊಳ್ಳಿ ರಾಯಣ್ಣ PhD. ಇದು ಎಕ್ಸಾಮ್ಸ್ಗೆ ಬರ್ತಕ್ಕಂಥದ್ದು. ಇವರು ನಮ್ಮ ತಾತನ ಕಾಲದಿಂದ ಸಹ ಪರೀಕ್ಷೆಗೆ ಬರ್ತಾರೆ. ಇಂಥಲ್ಲಿ ಏನಾದರೂ ರಾಂಗ್ ಮಾಡಿದರೆ ನಿಮಗೆ ಕ್ಷಮೆ ಇಲ್ಲ. ಓಕೆ, ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಜೆನೆವಾ A3. ಓಕೆ, ಸಿಂಪಲ್ A3 ಒಂದೇ ಇದೆಯಪ್ಪ, ಮುಗೀತು, ಕ್ಲೋಸ್. EPFಗೆ ಉದ್ಯೋಗಿಯ ದೇಣಿಗೆ ದರವೆಷ್ಟು? 12%. ಎಸ್, ಇದು ಗೊತ್ತಿದ್ರೆ ಮಾತ್ರ ಅಟೆಂಡ್ ಮಾಡಿ, ಗೊತ್ತಿಲ್ಲ ಅಂದ್ರೆ ಅಟೆಂಡ್ ಮಾಡಬೇಡಿ. ಗೊತ್ತಿಲ್ಲ ಅಂದ್ರೆ ಅಟೆಂಡ್ ಮಾಡಬೇಡಿ. ಸೊ ಇಂಥವೆಲ್ಲ ಏನು ಗೊತ್ತಾ, ಫ್ಯಾಕ್ಟ್ಸ್ ಆರ್ ವೆರಿ 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 ವೆರಿ. ಓಕೆ, ಮತ್ತೆ ಇದು ನಮ್ಮ ಪಾರ್ಟ್ ಆಫ್ POQs ಅಲ್ಲ. ಓಕೆ, ಸೊ ನೀವೇನಾದರೂ KAದಲ್ಲಿ, KPSCಲಿ, UPSCಲಿ 100 ಕ್ವಶನ್ ತೆಗೆದುಕೊಳ್ತೀರಂದ್ರೆ ನೀವು ಅಟೆಂಡ್ ಮಾಡ್ತಾರೆ, ದಟ್ಸ್ ರಾಂಗ್. ಗುಜರಾತಿನ ವಡೋದರದಲ್ಲಿರುವ ಮಹಾರಾಜ ಫತೇಹ್ ಸಿಂಗ್ ಮ್ಯೂಸಿಯಂನಲ್ಲಿ ಈ ಕೆಳಕಂಡ ಯಾವ ಖ್ಯಾತ ಭಾರತೀಯ ಕಲಾಕೃತಿಗಳನ್ನು ಪ್ರಮುಖವಾಗಿ ಪ್ರದರ್ಶಿಸಿ ಸಂಗ್ರಹಿಸಲಾಗಿದೆ? ರಾಜ ರವಿವರ್ಮ. ಇಂಪಾರ್ಟೆಂಟ್ ನೋಡಿ, ರಾಜ ರವಿವರ್ಮ ಇಸ್ HYT. ಓಕೆ, ಇವರ ಚಿತ್ರಕಲೆಗಳು, ಭಾರತಾಂಬೆಯ ಚಿತ್ರ ಎಕ್ಸಾಮ್ಸಿಗೆ ಬಹಳಷ್ಟು ಬಾರಿ ಬಂದಿದೆ. ಓಕೆ, ತೈಲ ಚಿತ್ರ ಕಲಾವಿದರಾದ ರಾಜ ರವಿವರ್ಮ ಅವರು ಬರೆದ ಕಲಾಕೃತಿಗಳು ಅತ್ಯಂತ ದೊಡ್ಡ ಮತ್ತು ಅದ್ಭುತವಾದ ಖಾಸಗಿ ಸಂಗ್ರಹವು ಗುಜರಾತಿನ ವಡೋದರಾದ ಮಹಾರಾಜ ಫತೇಹ್ ಸಿಂಗ್ ಮ್ಯೂಸಿಯಂನಲ್ಲಿದೆ. ಓಕೆ, ಅಬನೀಂದ್ರನಾಥ್ ಟಾಗೂರ್ ಮತ್ತು ನಂದಲಾಲ್ ಬೋಸ್ ಬೆಂಗಾಲ್ ಸ್ಕೂಲ್ ಆಫ್ ಆರ್ಟ್ನ ಪ್ರಮುಖ ಕಲಾವಿದರು. ಇವ್ರದ್ದು ಒನ್ಲೈನ್ ಇನ್ಫಾರ್ಮೇಶನ್ ಸಾಕು. ಓಕೆ, ತದನಂತರದಲ್ಲಿ ನೀಫಾ ವೈರಸ್ ಪ್ರಾಥಮಿಕವಾಗಿ ಯಾವುದರಿಂದ ಹರಡುತ್ತದೆ? ನೋಡಿ, ವೈರಸ್ ಇದೆ HYT. ವೈರಸ್ಗೆ ನಾವು ನೀಡ್ತಕ್ಕಂತಹ ಟ್ರೀಟ್ಮೆಂಟ್ಗಳು, ವ್ಯಾಕ್ಸಿನ್ಸ್ಗಳು, ವೈರಸ್ನ ಗುಣಲಕ್ಷಣಗಳು, ವೈರಸ್ಗಳು ಅವು ಸ್ವತಂತ್ರವಾಗಿ ಬದುಕಲು ಸಾಧ್ಯವಿಲ್ಲ. ಮನುಷ್ಯನ ಅಥವಾ ಯಾವುದೋ ಒಂದು ಕೋಶದಲ್ಲಿ ಹೋದಾಗ ಮಾತ್ರ ಅವು ಆಕ್ಟಿವೇಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಹಣ್ಣಿನ ಬಾವಲಿಗಳು ಮತ್ತು ಸೋಂಕಿತ ಪ್ರಾಣಿಗಳ ಮೂಲಕ ಇದು ಹರಡುತ್ತೆ. ಇದು ಜೂನೋಟಿಕ್ ಡಿಸೀಸ್, ಪ್ರಾಣಿಗಳ ಮೂಲಕ ಹರಡ್ತಕ್ಕಂಥದ್ದು. ಸೊ KAದವರಿಗೆ ಈ ರೀತಿಯ ಒಂದು ಟ್ರೆಂಡ್ ಇದೆ. ಏನಪ್ಪ ಅಂದ್ರೆ, ರೋಗಗಳ ಕುರಿತು ಒಂದು ಪ್ರಶ್ನೆ ಬರುತ್ತೆ. ಸೊಳ್ಳೆಗಳ ಮೂಲಕ ಹರಡ್ತಕ್ಕಂಥ ರೋಗ ಯಾವುದು? ಓಕೆ, ಇವೆಲ್ಲ ಕಾಮನ್. ಓಕೆ,
ಕಲುಷಿತ ನೀರಿನಿಂದ ಮುಖ್ಯವಾಗಿ ಕಾಲರಾ, ಟೈಫಾಯ್ಡ್, ಹೆಪಟೈಟಿಸ್ ಏನಂತ ರೋಗಗಳು ಹರಡುತ್ತವೆ. ಸೊ ನಿಫಾ ಅಂತಕ್ಕಂಥದ್ದು ನೀರಿಂದ ಬರತಕ್ಕಂಥಲ್ಲ. ಸೊಳ್ಳೆ ಕಡದಿಂದ ಡೆಂಗು, ಚಿಕನ್ ಗುನ್ಯಾ, ಜಿಕಾ ವೈರಸ್ ಹರಡುತ್ತವೆ ಹೊರತು ನಿಫಾ ಅಲ್ಲ. ಓಕೆ. ಹರ್ಮುಜ್ ಜಲಸಂಧಿ ನೈಸರ್ಗಿಕ ವ್ಯೂಹಾತ್ಮಕ ಜಲಸಂಧಿಗಳಲ್ಲಿ ಒಂದಾಗಿದೆ. ಈ ಕೆಳಗಿನ ಯಾವ 2 ಜಲಸಂಧಿಗಳು ಮಾನವ ನಿರ್ಮಿತವಾಗಿವೆ? ನೋಡಿ, ಈಗ ಇದಿಷ್ಟನ್ನು ತೆಗೆದ್ರು ಕ್ವಶನ್ಗೆ ಏನು ಇಂಪ್ಯಾಕ್ಟ್ ಆಗಲ್ಲ. ಇದು ನಮ್ಮ ಟೈಮ್ ವೇಸ್ಟ್ ಮಾಡ್ತಕ್ಕಂಥ ಸೆಂಟೆನ್ಸ್. ಈ ಕೆಳಗಿನ ಯಾವ 2 ಜಲಸಂಧಿಗಳು ಮಾನವ ನಿರ್ಮಿತವಾಗಿವೆ ಅಂತ ಕೇಳಿದ್ರೆ ನೋಡಿ, ಫಸ್ಟ್ ಆಫ್ ಆಲ್ ಕಾಲುವೆಗಳು ಅಂತಂದ್ರೆ ನಿರ್ಮಾಣ ಆಗೋದು ಮನುಷ್ಯರಿಂದ. ಸೂಯಸ್ ಕಾಲುವೆ, ಪನಾಮ ಕಾಲುವೆ. ಕಾಲುವೆ ಅಂತ ಹೆಸರೇ ಹೇಳ್ತಾ ಇದೆ, ಮಾನವನಿಂದ ನಿರ್ಮಿತವಾಗಿರ್ತಕ್ಕಂಥದ್ದು. ಓಕೆ. ಸೊ ನೆಕ್ಸ್ಟ್ ನೋಡಿ ಸರ್, ಮಲಕ್ಕಾ ಜಲಸಂಧಿ ಇದೆ HYT, ಹೈ ಯೀಲ್ಡಿಂಗ್ ಟಾಪಿಕ್. ಸೊ ತದನಂತರದಲ್ಲಿ ನಮಗೆ ಬಿಮ್ಸ್ಟೆಕ್ ಇಟ್ ಆಲ್ವೇಸ್ HYT ಇಂತಹ ಸಿಂಪಲ್ ಕ್ವಶನ್ ರಾಂಗ್ ಮಾಡಿದರೆ ಮುಗಿದೋಯ್ತು. ಸರ್ ಈಗ IAS ಅಲ್ಲಿ ಏನ್ ಮಾಡ್ತಾನೆ, ಬಿಮ್ಸ್ಟೆಕ್ ನ ಸಬ್ ಯೂನಿಟ್ಸ್ ಯಾವ ದೇಶದಲ್ಲಿ ಇದಾವೆ ಅಂತ ಕೇಳಿದಾರೆ ಮೊನ್ನೆ ಕ್ವಶನ್ಸ್ ಅಲ್ಲಿ. ಬಿಮ್ಸ್ಟೆಕ್ ಇದೆ HYT. ಬಿಮ್ಸ್ಟೆಕ್ ನ ಆಳವಾಗಿ ಓದಿದ್ರೆ ನೀವು IAS ಓದ್ಕೊಂಡಂಗೆ, ಅಷ್ಟು ಬಿಟ್ರೆ ಬೇರೆ ಏನು ಇಲ್ಲ. ಸೊ ಬಹಳಷ್ಟು ಜನಕ್ಕೆ ಇರುತ್ತೆ, ಸರ್ ನಾನು IAS ಓದ್ತಾ ಇದ್ದೀನಿ, ನನಗೆ ಸ್ಟೇಟ್ ಎಕ್ಸಾಮ್ಸ್ ಕ್ಲಿಯರ್ ಮಾಡೋಕ್ಕಾಗತ್ತಲ್ಲ ಅಂದ್ರೆ, sir, if anybody reads IAS exam very seriously, then he is going to clear any other exam. Sir, I have cleared exam PC to DC. Why? Because the approach is same, themes are same, but depth change ಆಗುತ್ತೆ ಅಷ್ಟೇ. ಓಕೆ. ನೆಕ್ಸ್ಟ್ ಸೊ 7 ದಕ್ಷಿಣ ಏಷ್ಯಾ ಮತ್ತು ಆಗ್ನೇಯ ಏಷ್ಯಾ ದೇಶಗಳು ಭಾರತ, ಬಾಂಗ್ಲಾದೇಶ್, ಭೂತಾನ್, ನೇಪಾಳ, ಶ್ರೀಲಂಕಾ, ಮ್ಯಾನ್ಮಾರ್, ಥೈಲ್ಯಾಂಡ್ ನಡುವೆ ತಾಂತ್ರಿಕ ಮತ್ತು ಆರ್ಥಿಕ ಸಹಕಾರ ವೃದ್ಧಿಸಲು ಸ್ಥಾಪಿಸಲಾದ ಒಂದು ಪ್ರಮುಖ ಸಂಸ್ಥೆಯಾಗಿದೆ. ಓಕೆ. ನೆಕ್ಸ್ಟ್ ಇದು ಸಿಂಪಲ್, ಪರ್ವತ ಶಿಖರಗಳು ಎಕ್ಸಾಮ್ಸ್ಗೆ ಆಲ್ವೇಸ್ HYT. ಓಕೆ. ಸೊ ನಮ್ಮ ಜಿಯೋಗ್ರಫಿ ಮ್ಯಾಪ್ ವರ್ಕ್ HYT ಕ್ಲಾಸಲ್ಲಿ ವಿ ಹ್ಯಾವ್ ಟೋಲ್ಡ್ n ನಂಬರ್ ಆಫ್ ಟೈಮ್ಸ್. ಓಕೆ. ನೋಡಿ, ಮೌಂಟ್ ಅಕಾಂಕುಗೋವಾ ದಕ್ಷಿಣ ಅಮೆರಿಕ, ಇದು ಅರ್ಜೆಂಟೈನಾದ ಆಂಡಿಸ್ ಪರ್ವತ ಶ್ರೇಣಿ ಇದೆ. ದಕ್ಷಿಣ ಅಮೆರಿಕ ಖಂಡದ ಅತ್ಯಂತ ಎತ್ತರವಾದ ಶಿಖರವಾಗಿದೆ. ನೀವು ಆಂಡೀಸು ಈಸ್ ಎ HYT. ಓಕೆ. ತದನಂತರ ಕಕೇಶಸ್ ಪರ್ವತ ಶ್ರೇಣಿ HYT. ಓಕೆ. ಗ್ರೇಟ್ ಡಿವೈಡಿಂಗ್ ರೇಂಜ್ ಈಸ್ ಎ HYT. ಓಕೆ. ಎಸ್, ಇಲ್ಲಿ ಕ್ವಶನ್ಸು ಇಂಥವು ಈ ತರ ಇಲ್ಲಿ ನೀವು ಸುಮ್ಮನೆ ಕಾಗಕ್ಕ ಗುಬ್ಬಕ್ಕನ ಕತೆ ಹೇಳಂಗಿಲ್ಲ, ಇಂಥಲ್ಲೆಲ್ಲ ಪರಿವರ್ತನಾ ಮಂಡಲಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಓದಿ. ಪರಿವರ್ತನಾ ಮಂಡಲ ಈಸ್ ಎ HYT ಅಂದ್ರೆ ಟ್ರೋಪೋಸ್ಪಿಯರ್ ಈಸ್ ಎ HYT. ಉಷ್ಣಾಂಶವು ಎತ್ತರಕ್ಕೆ ಹೋದಂತೆ ಕಡಿಮೆ ಆಗುತ್ತದೆ ಅಂದ್ರೆ ಅಡಿಯಾಬೆಟಿಕ್ ಲ್ಯಾಪ್ಸೇಟ್ ಅಂತಾರೆ. ಹೋಗ್ತಾ 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 ತುಂಬಾ ಕಡಿಮೆ ಆಗುತ್ತೆ, ಲ್ಯಾಪ್ಸ್ ಆಗುತ್ತೆ. ಓಕೆ. ಸೊ ಇದು ಎ ಸರಿಯೇ ಆದ್ರೆ ನೋಡಿ, ABCD ಇಲ್ಲೆಲ್ಲೂ ಕೊಟ್ಟಿಲ್ಲ, ABCD ಸರಿ ಅಂತೇಳಿ ಅಂದ್ರೆ ಇಂಡೈರೆಕ್ಟ್ಲಿ ಇಸ್ ಟೆಲ್ಲಿಂಗ್ ಯಾವುದೋ ಒಂದು ಸ್ಟೇಟ್ಮೆಂಟ್ ರಾಂಗ್ ಇದೆ. ಸೊ ಎ ಸರಿ ಆಯ್ತು ಅಂತಂದ್ರೆ ಎ. ಓಕೆ. ಜಲಾವರ್ತ, ಆಮ್ಲಜನಕ, ಇಂಗಾಲ, ಸಾರಜನಕ ಚಕ್ರಗಳು ಈ ವಲಯಕ್ಕೆ ಸೀಮಿತವಾಗಿವೆ ಅಂದ್ರೆ ನೈಟ್ರೋಜನ್ ಸೈಕಲ್, ಆಕ್ಸಿಜನ್ ಸೈಕಲ್, ವಾಟರ್ ಸೈಕಲ್. ನೋಡಪ್ಪ, water goes beyond troposphere, nitrogen goes beyond troposphere. These cycles are not restricted only in a troposphere. Okay na? So ಈ ಸೈಕಲ್ಸ್ ನೋಡಿ, ನೈಟ್ರೋಜನ್ ಸೈಕಲ್ HYT, ಇಂಗಾಲ ಸೈಕಲ್ HYT, ಆಮ್ಲಜನಕ ಸೈಕಲ್ HYT. ಸರ್ ಇದನ್ನ ಬಿಟ್ಟು ನೀವು ಸಲ್ಫರ್ ಸೈಕಲ್ ಓದ್ಕೊಂಡ್ರೆ ದೆನ್ ದೇರ್ ಇಸ್ ಎ ಪ್ರಾಬ್ಲಮ್ ವಿತ್ ಯು. ಎನ್ವೈರ್ಮೆಂಟ್ ಬುಕ್ಕಲ್ಲಿ ಇದನ್ನ ಹೇಳಲ್ಲ, ಅರ್ಥ ಆಯ್ತಲ್ವಾ? ಸಾರಜನಕ, ನೈಟ್ರೋಜನ್ ಪ್ರತಿ ಬಾರಿನೂ ಇಂಪಾರ್ಟೆಂಟ್. ಅದು ನೈಟ್ರೋಜನ್ ಕುರಿತು ಕ್ವಶನ್ ಬಂದಿದ್ದಾವೆ, ಎಲ್ಲ ಎಕ್ಸಾಮ್ಸ್ ಅಲ್ಲಿ ಬಂದಿದ್ದಾವೆ.
ಸೊ ನೈಟ್ರೋಜನ್ ಸೈಕಲ್, ನೈಟ್ರೈಟ್, ಡಿನೈಟ್ರಿಫಿಕೇಶನ್, ಓಕೆ, ಬ್ಯಾಕ್ಟೀರಿಯಾಸ್ ಇನ್ವಾಲ್ವ್ಡ್ ಇನ್ ದ್ಯಾಟ್. ಓಕೆ, ಸೊ ನೈಟ್ರೋಜನ್ ಈಸ್ ಆಲ್ವೇಸ್ H2. ಸೊ ಬಿ ರಾಂಗ್ ಆಯ್ತಂತಂದ್ರೆ ನಮಗೆ ACD. ಎತ್ತರಕ್ಕೆ ಹೋದಂತೆ ಅನಿಲಗಳ ಸಾಂದ್ರತೆ ಕಡಿಮೆ ಆಗುತ್ತದೆ. ನೋಡಿ, ಭೂಮಿಯ ಗುರುತ್ವಾಕರ್ಷಣ ಶಕ್ತಿಯಿಂದ ಕೆಲವೊಂದಿಷ್ಟು ಅನಿಲಗಳು ಇಲ್ಲೇ ಜಾಸ್ತಿ ಕೂಡ್ಕೊಂಡಿರ್ತವೆ. ಎತ್ತರಕ್ಕೆ ಹೋದಂತೆ ಅವರ ಡೆನ್ಸಿಟಿ ತುಂಬಾ ಕಡಿಮೆ ಆಗುತ್ತೆ. ಓಕೆ, ಸೊ ಆನ್ಸರ್ ACD. ಓಕೆ, ಭೌಗೋಳಿಕ ವಿಸ್ತೀರ್ಣದ ಆಧಾರದ ಮೇಲೆ ಕರ್ನಾಟಕದ ಕೆಳಕಂಡ ಜಿಲ್ಲೆಗಳ ಸರಿಯಾದ ಇಳಿಕೆ ಕ್ರಮ. ನೋಡಿ, ಇವೇನಂತಾರೆ ಅಂದ್ರೆ ಇವು ಪಕ್ಕಾ ಕ್ವಶನ್ಸ್. ಈಗ ಅತ್ಯಂತ ವಿಸ್ತಾರವಾದ ಜಿಲ್ಲೆಗಳನ್ನು ಕೇಳಿದ್ರೆ, ಆಮೇಲೆ ಅತ್ಯಂತ ಚಿಕ್ಕದ ಜಿಲ್ಲೆಗಳನ್ನು ಕೇಳ್ತಾನೆ. ಸೊ ಕೊನೆಯ 5 ಜಿಲ್ಲೆಗಳನ್ನು ನೀವು ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ. ನಂತರದಲ್ಲಿ ತಲಾದಾಯದಲ್ಲಿ ಹೈಯೆಸ್ಟ್ 5, ತಲಾದಾಯದಲ್ಲಿ ಲೋಯೆಸ್ಟ್ 5, ಈ ತರ ಕೇಳ್ತಾನೆ. ಸೊ ಕಡಿಮೆ ವಿಸ್ತೀರ್ಣ ಹೊಂದಿರತಕ್ಕಂತಹ 5 ಜಿಲ್ಲೆಗಳನ್ನ ಇಳಿಕೆ ಕ್ರಮದಲ್ಲಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ. ಸೊ ಇವೆಲ್ಲ ಇಂಥವೆಲ್ಲ ಡಿಸ್ಕಸ್ ಮಾಡೋ ಅವಶ್ಯಕತೆ ಇಲ್ಲ, ಇವೆಲ್ಲ ವೆರಿ ಬೇಸಿಕ್ ಥಿಂಗ್ಸ್. ಓಕೆ, ಕೆಳಗಿನ ಯಾವ ರಾಜ್ಯಗಳು ಮಧ್ಯಪ್ರದೇಶದ ರಾಜ್ಯದೊಂದಿಗೆ ತಮ್ಮ ಭೂ ಗಡಿ ರೇಖೆಯನ್ನು ಹಂಚಿಕೊಂಡಿಲ್ಲ? ಸೊ ಬಿಹಾರ್ ಮತ್ತೆ ಜಾರ್ಖಂಡ್. ಇದನ್ನೇನಂತೀನಿ ಅಂದ್ರೆ ಮ್ಯಾಪ್ ವರ್ಕ್. ಸರ್, ಈ ಮ್ಯಾಪ್ ವರ್ಕ್ ಹೇಗೆ ಮಾಡಬೇಕು? PYQs ಇಂದ ಮಾಡಬೇಕು. PYQs ಕ್ವಶನ್ ಪೇಪರ್ ಹೇಗೆ ಹುಡುಕಬೇಕು? ಆಲ್ರೆಡಿ ಸಾಕಷ್ಟು ಹೇಳಿದ್ದೀನಿ. ನಮ್ಮ HIT ಕ್ಲಾಸಲ್ಲಿ ಫಸ್ಟ್ ವಿಡಿಯೋ ಸ್ಟಾರ್ಟ್ ಆಗದೆ ಹೌ ಟು ಸರ್ಚ್ ಕ್ವಶನ್ಸ್, ಹೌ ಟು ಫೈಂಡ್ PYQs. ಓಕೆ, ಸೊ ನಂತರದಲ್ಲಿ ಇದು ಬಿಲ್, ಇದನ್ನ ಪ್ರತಿ ಬಾರಿ ಕೇಳ್ತಾ ಇದ್ದಾನೆ. ಭಾರತದಲ್ಲಿ ಎಷ್ಟು ಕಂಡು ಬರ್ತಕ್ಕಂಥ ಬುಡಕಟ್ಟು ಸಮುದಾಯ, ಇದೇ ಕೇಳಿದಲ್ಲಿ ಕೇಳಿದಾನೆ, ಎಲ್ಲೂ ಕೇಳಿಲ್ಲ. ಸರ್, ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ರೆ ಒಂದು 20 ಮಾರ್ಕ್ಸ್ ನಿಮ್ಮ ಜೇಬಲ್ ಇದ್ದಂಗೆ. ಹಳೆ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ರೆ 20 ಮಾರ್ಕ್ಸ್ ನಿಮ್ಮ ಜೇಬಲ್ ಇದ್ದಂಗೆ. ಬಿಲ್ ಬುಡಕಟ್ಟನ್ನ ಕೇಳಿದ್ದಾರೆ, ನೀವು ಬಿಲ್ ಬಗ್ಗೆ PhD ಮಾಡಬೇಕು. ಓಕೆ, ಸೊ ರಾಜಸ್ಥಾನ, ಮಧ್ಯಪ್ರದೇಶ್, ರಾಜಸ್ಥಾನ್, ಗುಜರಾತ್, ಮಹಾರಾಷ್ಟ್ರ, ಮಧ್ಯಪ್ರದೇಶದಲ್ಲಿ ಇವರು ಕಂಡು ಬರ್ತಾರೆ. ಓಕೆ, ಸೊ ಈ ಬುಡಕಟ್ಟು ಜನಾಂಗವು ಭಾರತದ ಅತ್ಯಂತ ದೊಡ್ಡ ಬುಡಕಟ್ಟು ಸಮೂಹಗಳಲ್ಲಿ ಒಂದಾಗಿದ್ದು, ಇವರು ಪ್ರಮುಖವಾಗಿ ಪಶ್ಚಿಮ ಮತ್ತು ಮಧ್ಯ ಭಾರತ ರಾಜ್ಯಗಳಲ್ಲಿ ದಟ್ಟವಾಗಿ ಹರಡಿಕೊಂಡಿದ್ದಾರೆ. ಇವರ ಜನಸಂಖ್ಯೆಯು ಪ್ರಧಾನವಾಗಿ ರಾಜಸ್ಥಾನ್, ಗುಜರಾತ್, ಮಹಾರಾಷ್ಟ್ರ, ಮಧ್ಯಪ್ರದೇಶಗಳಲ್ಲಿ ಕಂಡು ಬರುತ್ತೆ. ಓಕೆ, ಈ ಕೆಳಗಿನ ಯಾವ ದೇಶವು ಕ್ಯಾಸ್ಪಿಯನ್ ಸಮುದ್ರದೊಂದಿಗೆ ತೀರದ ಗಡಿಯನ್ನು ಹಂಚಿಕೊಂಡಿಲ್ಲ? ಇವರು ಹೆಂಗ್ ಗೊತ್ತಪ್ಪ, ಉಪೇಂದ್ರನ್ ಸಾಂಗ್ ಬರುತ್ತೆ, ಏನಿಲ್ಲ ಇವ್ರು ಕೇಳ್ತಕ್ಕಂಥದ್ದು ಹಂಚಿಕೊಂಡಿಲ್ಲ, ಸೇರಿಸಿಕೊಂಡಿಲ್ಲ, ಬಂದಿಲ್ಲ. ಅಂದ್ರೆ KA ಎಕ್ಸಾಮಿನರ್ ಏನ್ ಮಾಡ್ತಾನೆ, ಪರ್ಪಸ್ಫುಲಿ ನಮ್ಮನ್ನ ಮಾಡಿಸ್ಬೇಕಂತೇಳಿ ಏನ್ ಮಾಡ್ತಾರೆ, ಹಂಚಿಕೊಂಡಿಲ್ಲ ಅಂತ ಕೇಳಿ. ಹಂಚಿಕೊಂಡಿದೆ ಅಂತಕ್ಕಂಥದ್ದು ಸಹಜವಾಗಿ ನಾವು ಓದ್ಕೊಂಡು ಹೋಗ್ತಾ ಇರ್ತೀವಿ. ಹಂಚಿಕೊಂಡಿಲ್ಲ ಅಂತಂದಾಗ ಇಂತಲ್ಲೇ ಒಂದು 100 ಜನ ಬಿದ್ದೋಗ್ಬಿಡ್ತಾರೆ. ಸೊ ಸೆಲೆಕ್ಷನ್ ರಿಜೆಕ್ಷನ್ ಆಗ್ತಕ್ಕಂಥದ್ದು ಇಂತಹ ಕ್ವಶನ್ಗಳಿಂದ. ಈ ಕ್ವಶನ್ ಯಾಕೆ ಕೇಳಿದ್ದಾರೆ ಸರ್? ಕ್ಯಾಸ್ಪಿಯನ್ ಸಮುದ್ರ ನ್ಯೂಸ್ ಅಲ್ಲಿ ಇತ್ತಾ? ನ್ಯೂಸ್ ಅಲ್ಲಿ ಇರುತ್ತ್ರಿ, ಸಹಜವಾಗಿ ಏನೋ ಒಂದು ನ್ಯೂಸ್ ಅಲ್ಲಿ ಇರುತ್ತೆ. ಬಟ್ ಇವೆಲ್ಲ ಏನಪ್ಪ ಅಂತಂದ್ರೆ ಬೇಸಿಕ್ ಕ್ವಶನ್ಸ್. ಸೊ ಇದಕ್ಕೆ ಆನ್ಸರ್ ಏನು? ತಾರಿಕ್. ಅಂದರೆ ಇಂತಹ ಇದರಿಂದನೂ ನೀವು ನೆನ್ಪಿಟ್ಕೋಬೇಕಾಗುತ್ತೆ. ನಾನೀಗ ಬಹಳಷ್ಟು ಕಡೆ ನೋಡ್ತಾ ಇದ್ದೀನಿ, ತುಂಬಾ ನಿಮೋನಿಕ್ಸ್ ನೆನ್ಪಿಡ್ಬೇಕು. ಈಗ ಭಾರತದ ಉಪರಾಷ್ಟ್ರಪತಿಗಳ ನೆನ್ಪಿಡೋದು ಹೇಗೆ, ಅದಕ್ಕೊಂದು ಬರುತ್ತೆ, ಅಲ್ಲಿ ಬಂದನು, ಇಲ್ಲಿ ಹೋದನು ಅಂತೇಳಿ ಯಾರೋ ಒಂದು ನೆನಪು ಇಡ್ತಾರೆ. ಅದಕ್ಕೆ ಸರ್, ಭಾರತದ ಉಪರಾಷ್ಟ್ರಪತಿಗಳನ್ನ ಎಲ್ಲಿ ಕೇಳ್ತಾರೆ ಸರ್ ಎಕ್ಸಾಮ್ಸ್ಗೆ? ಕೇಳಲ್ಲ. ಸೊ ನೀವು ಇಂತಹ ಸಿಂಪಲ್ ಟ್ರಿಕ್ಸ್ ಅನ್ನ ಕೆಲವೊಂದಕ್ಕೆ ಮಾತ್ರ ಅಪ್ಲೈ ಮಾಡಿ, ಎಲ್ಲದಕ್ಕೂ ಅಪ್ಲೈ ಮಾಡಕ್ ಹೋಗ್ಬೇಡಿ. ಗಾಟ್ ಇಟ್? ಸೊ ಕ್ಯಾಸ್ಪಿಯನ್ ಸಮುದ್ರ ಇದು ಇಂಪಾರ್ಟೆಂಟು. ತದನಂತರದಲ್ಲಿ ರೆಡ್ ಸಿ, ಡೆಸ್ಸಿ ಅಂತ ಬರುತ್ತೆ. ತದನಂತರ ಬರ್ಗರ್ ಟೀ ಅಂತ ಬರುತ್ತೆ, ಬ್ಲಾಕ್ ಸಿಗೆ ಸಂಬಂಧಪಟ್ಟ ಹಾಗೆ. ಸೊ ಕ್ಯಾಸ್ಪಿಯನ್ ಸಿಗೆ ತಾರೀಖ್. ನೀವು ಭಾರತದ ಉಪರಾಷ್ಟ್ರಪತಿಗಳನ್ನ ನೀವು ನಿಮೋನಿಕ್ಸ್ ಅಲ್ಲಿ ನೆನ್ಪಿಟ್ಕೊಂಡ್ರೆ ದಿನ್ ದಟ್ ಇಸ್ ಎ ವೇಸ್ಟ್. ಆ ನಿಮೋನಿಕ್ಸ್ ನೆನ್ಪಿಡಕ್ಕೆ ಇನ್ನೊಂದು ನಿಮೋನಿಕ್ಸ್ ಮಾಡ್ಕೋಬೇಕಾಗುತ್ತೆ. ಅವೆಲ್ಲ ಏನ್ ಗೊತ್ತಾ, ಅನ್ಸೈಂಟಿಫಿಕ್ ಸ್ಟಡಿ ಮೆಥಡಾಲಜಿ. ಸೊ ತಾರಿಕ್, ತುರ್ಕಮೆನಿಸ್ತಾನ್, ಅಜರ್ಬೈಜಾನ್, ರಷ್ಯಾ, ಇರಾನ್, ಕಜಕಿಸ್ತಾನ್. ಓಕೆ, ಇಲ್ಲಿ ಉಜ್ಬೇಕಿಸ್ತಾನ್ ಕಂಡು ಬರಲ್ಲ. ಓಕೆ,
ಸೊ ಇದು ಏನಪ್ಪ ಅಂತಂದರೆ ಕ್ಯಾಸ್ಪಿಯನ್ ಸಮುದ್ರಕ್ಕೆ ಸಂಬಂಧಪಟ್ಟಿದ್ದು. ಕ್ಯಾಸ್ಪಿಯನ್ ಸಿ ಇಂಪಾರ್ಟೆಂಟ್, ಬ್ಲಾಕ್ ಸಿ ಇಂಪಾರ್ಟೆಂಟ್, ರೆಡ್ ಸಿ ಇಂಪಾರ್ಟೆಂಟ್, ಪರ್ಷಿಯನ್ ಗಲ್ಫ್ ಇಂಪಾರ್ಟೆಂಟ್, ಸ್ಟ್ರೈಟ್ ಆಫ್ ಹಾರ್ಮುಜ್ ಇಂಪಾರ್ಟೆಂಟ್. ನೀವು ಇದನ್ನು ಬಿಟ್ಟು ಇಡೀ ಪ್ರಪಂಚದ ಸಮುದ್ರಗಳನ್ನು, ಲೇಕ್ಸ್ಗಳ ಸುತ್ತಮುತ್ತ ಕಂಡುಬರುವ ದೇಶಗಳನ್ನ ನೆನ್ಪಿಟ್ರೆ ದೆನ್ ಯು ಆರ್ ನಾಟ್ ಗೋಯಿಂಗ್ ಟು ಕ್ಲಿಯರ್ ದಿ ಎಕ್ಸಾಮ್. ಸೊ ಇದಕ್ಕೆ ಏನು ಗೊತ್ತಿದ್ದೀನಿ ಏನಂತಾರೆ ಅಂದರೆ ಔಚಿತ್ಯ ಅಂತಾರೆ. ಔಚಿತ್ಯ ಅಂದರೆ HYT ಅಂತ. ಕ್ಯಾಸ್ಪಿಯನ್ ಸಮುದ್ರ ಕಂಠಪಟ ಹಾಕಿ, ಬ್ಲಾಕ್ ಸೀನ್ ಕಂಠಪಟ ಹಾಕಿ, ರೆಡ್ ಸೀನ್ ಕಂಠಪಟ ಹಾಕಿ. ಓಕೆ, ಅದನ್ನು ಬಿಟ್ಟು ಪ್ರಪಂಚದ ಇರಬರ ಸಮುದ್ರಗಳ ಸುತ್ತಮುತ್ತ ದೇಶಗಳ ನೆನಪಿಟ್ಕೊಳ್ಳಿ. ಉಚಿತ ಅನುಚಿತ ವಿವೇಕ, ಯಾವುದು ಉಚಿತ ಯಾವುದು ಅನುಚಿತ ಅನ್ನೋದೇ ವಿವೇಕ. ಈ ವಿವೇಕವನ್ನು ಕಲಿಸ್ತಕ್ಕಂತಹ ಕ್ಲಾಸ್ಗಳೇ HYT ಕ್ಲಾಸ್ಗಳು. ಸರ್ ಹೇಗೆ ಜಾಯ್ನ್ ಆಗಿ, ಒಂದು ವರ್ಷದಿಂದ ಹೇಳ್ತಾ ಇದ್ದೀನಿ HYT ಕ್ಲಾಸ್ಗೆ ಹೇಗೆ ಜಾಯ್ನ್ ಆಗ್ಬೇಕಂತೇಳಿ. ಮತ್ತೆ ಕಾಮೆಂಟ್ ಸೆಕ್ಷನಲ್ಲಿ ಹೇಗೆ ಜಾಯ್ನ್ ಆಗಬೇಕು ಸರ್, ನಮ್ಮ ನಂಬರ್ 9620131843ಗೆ ಸಂಪರ್ಕ ಮಾಡಿ. ವಿ ವಿಲ್ ಟೆಲ್ ಯು. ಈಗ 50% ಡಿಸ್ಕೌಂಟ್ ನಡೀತಾ ಇದೆ. ಸೊ 15th ಅಂದರೆ ನಾಡಿದ್ದು ಎಂಡ್ ಆಗುತ್ತೆ, ನಾಡಿದ್ದು. ಓಕೆ, ಈ ಕ್ವಶನ್ನು ಅಟೆಂಡ್ ಮಾಡೋಕ್ಕಾಗಲ್ಲ. ಟೆಕ್ನಿಕಲಿ ನಿಮಗೆ ಗೊತ್ತಿದ್ರೆ ಮಾತ್ರ ಅಟೆಂಡ್ ಮಾಡಿ. ಇಂಥವನ್ನ ಅಟೆಂಡ್ ಮಾಡಿ ನೀವು ಒಡ್ಸ್ಕೋಬೇಡಿ. ಓಕೆ, ಯಾವುದೇ ಕಾರಣಕ್ಕೂ ಒಡ್ಸ್ಕೋಬೇಡಿ. ಎಸ್, ಸೊ ದಿಸ್ ಈಸ್ ಆಲ್ ಅಬೌಟ್ KA ಕ್ವಶನ್ ಪೇಪರ್ ಡಿಕೋಡಿಂಗ್. ಸೊ ನಿಮಗೇನು ಅನಿಸುತ್ತೆ ಕಾಮೆಂಟ್ ಮಾಡಿ. ವಿ ವಿಲ್ ಹೆಲ್ಪ್ ಯು ಔಟ್. ಥ್ಯಾಂಕ್ ಯು. ಬಾಯ್ ಬಾಯ್.